ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ನಾವು ನಿಧಾನಗತಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇವತ್ತಿನ ತರಗತಿಯಲ್ಲಿ ವರ್ಗಗಳು ಮತ್ತು ವರ್ಗಮೂಲಗಳನ್ನು ಮಾಡ್ತಿದ್ದೀವಿ. ವರ್ಗಗಳಂದರೆ ನೀವು ನೋಡಿದ್ದೀರಿ, ವರ್ಗ ಸಂಖ್ಯೆಗಳಂದರೆ ಹೇಳ್ಕೊಟ್ಟಿದ್ದೀನಿ ನಾನು ಒಂದ್ಸರಿ. ಏನಂತ ಹೇಳಿದ್ವಿ? ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಎರಡು ಸರಿ ನಾವು ಗುಣಿಸ್ತೀವಿ ಅಂದರೆ ಅದಕ್ಕೆ ಏನಂತೀವಿ? ಅದಕ್ಕೆ ವರ್ಗ ಸಂಖ್ಯೆ. ಅದನ್ನು ವರ್ಗ ಸಂಖ್ಯೆನ ಈ ರೀತಿ ಬರ್ತೀವಿ, 1/2 ಅಂತೀವಿ ಇದಕ್ಕೆ ನಾವು. 1/2 ಅಥವಾ ಅದನ್ನು ವರ್ಗ ಸಂಖ್ಯೆ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 3 × 3 ಅದನ್ನೇನಂತ ಕರಿಬೋದು ನಾವು? 3ರ ವರ್ಗ. 3/2 ಅಥವಾ ಅದನ್ನು ಸರ್ವೇ ಸಾಮಾನ್ಯವಾಗಿ ಏನಂತ ಕರಿತೀವಿ? 3ರ ವರ್ಗ. ಅದರ ಮೂಲ ಎಷ್ಟಿರುತ್ತೆ? ಯಾವಾಗಲೂ 9 ಇರುತ್ತೆ. 1ರ ವರ್ಗ 1 ಇರುತ್ತೆ. ನಾವು ಎರಡು ಬರಿಬೇಕಿತ್ತಲ್ಲ, ಕ್ರಮಬದ್ಧವಾಗಿ ಬರೆಯೋದಾಗಿದ್ದರೆ 2 × 2 ಅದೇನಾಗ್ತಿತ್ತು? 2ರ ವರ್ಗ. 2ರ ವರ್ಗ ಎಷ್ಟು? 4. ಸೊ ಈ ಹಿಂದೆ ನೋಡಿದಂತೆ 3 × 3 ಅದೇನಾಗ್ತದೆ? 3ರ ವರ್ಗ ಏನಾಗುತ್ತದೆ? 9. ಇದೇ ರೀತಿ ಇದೇ ಮಾದರಿಯಲ್ಲಿ ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ ಆಗುತ್ತೆ. ಹೌದಲ್ವಾ? ಅಥವಾ ಭೈರವಿ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? ಭೈರವಿಯ ವರ್ಗ. ರೈಟ್? ಭೈರವಿ ವರ್ಗ. ಆದರೆ ಭೈರವಿ ಪ್ಲಸ್ ಭೈರವಿ ಏನಾಗುತ್ತೆ? ವೆರಿ ಗುಡ್ ಮಕ್ಕಳೇ, 2 ಭೈರವಿ. ನೆನಪಿರಬೇಕು ಎಲ್ಲಪ್ಪ. ಭೈರವಿ × ಭೈರವಿ ವರ್ಗ ಆಗುತ್ತೆ. ಆದರೆ ಭೈರವಿ ಪ್ಲಸ್ ಭೈರವಿ ಇಬ್ಬರು ಭೈರವಿ ಆಗ್ಬಿಡ್ತಾರೆ. ಭೈರವಿ × ಭೈರವಿ ವರ್ಗ ಮೇಲ್ ಬರುತ್ತೆ, 2 ಮೇಲ್ ಬರುತ್ತೆ. ಪ್ಲಸ್ ಮಾಡಿದ್ರೆ ಅದು 2 ಈ ಕಡೆ ಬಂದ್ಬಿಡುತ್ತೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆಯಿತಾ? ಸಂಕಲನಕ್ಕೂ ಗುಣಾಕಾರಕ್ಕೂ ಇದೊಂದು ವ್ಯತ್ಯಾಸ ಇದೆ, ಗೊತ್ತಿರಬೇಕಿದ್ದು ಎಲ್ಲರಿಗೂ. ಸರಿನಾ? ಸೊ ಒಂದೇ ಅಂಕೆನ ಪದೇ ಗುಣಿಸೋದಕ್ಕೆ ಏನಂತೀವಿ ನಾವು? ಪದೇ ಅಂದರೆ 2 ಬಾರಿ ಗುಣಿಸೋದಕ್ಕೆ ಅದಕ್ಕೆ ನಾವು ವರ್ಗ ಸಂಖ್ಯೆಗಳಂತ ಕರಿತೀವಿ. ಬಹಳ ಮುಖ್ಯ ಮಕ್ಕಳೇ ವರ್ಗ ಸಂಖ್ಯೆಗಳ ಅರಿವು. ವರ್ಗ ಸಂಖ್ಯೆ ಇದ್ದರೆ ನಾವು ಬಹಳಷ್ಟು ಲೆಕ್ಕಗಳನ್ನು ಮಾಡಲಿಕ್ಕೆ ಅನುಕೂಲನೂ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೂ, ಕಡತ ಹೊಡಿಬೇಕಾದ್ರೂ. ಹೌದಾ? 14ರ ವರ್ಗ ಸರ್ ಇದು, 12ರ ವರ್ಗ ಸರ್ ಇದು ಅಂತ ನೀವೇ ಕಂಡುಹಿಡಿದು ಹೇಳ್ತಿದ್ರಿ. ಎರಡನೇದು, ನಾಳೆ ಜಾಮತೀಯ ಪಾಠಗಳು ಬರ್ತದವೆ, ಜಾಮಿಟ್ರಿ ಪಾಠಗಳು. ಅಲ್ಲಿ ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು ಅಲ್ಲೆಲ್ಲ ಮಾಡ್ತೀವಿ ನಾವು. ಅಂದರೆ ಚೌಕ, ಆಯತ ಮತ್ತು ತ್ರಿಭುಜ, ಇವುಗಳ ವಿಸ್ತೀರ್ಣ, ಸುತ್ತಳತೆ ಕಂಡುಹಿಡಿಯೋದ್ರಲ್ಲಿ ವರ್ಗ ಸಂಖ್ಯೆಗಳು ನಮಗೆ ಭಾಳ ಹೆಲ್ಪ್ ಮಾಡ್ತಾವೆ. ಅಲ್ಲೂ ಸಹ ಕೋನಗಳು ಬರ್ತವೆ. ಕೋನಗಳೆಲ್ಲ ಅಷ್ಟು ಬರಲ್ಲ ವರ್ಗ ಸಂಖ್ಯೆಗಳು. ಬಟ್ ಚೌಕ, ಆಯತ ಮತ್ತು ತ್ರಿಭುಜ, ಆಯತದ ಘನ, ಚೌಕದ ಘನ, ಈ ವರ್ಗಗಳು ಮತ್ತು ಘನ ಸಂಖ್ಯೆಗಳಿದಾವಲ್ಲ, ಅಲ್ಲಿ ಬಹಳ ಹೆಲ್ಪ್ ಆಗ್ತವೆ ನಮಗೆ. ಸರಿನಾ? ಮತ್ತು ಬರ್ತಾವೆ. ಒಳ್ಳೆಯದು. ಬರ್ತಾವಂದರೆ ಭಾಳ ಒಳ್ಳೆಯದು. ಬರ್ತಾವಂದರೆ ಭಾಳ ಒಳ್ಳೆಯದು. ವರ್ಗ ಸಂಖ್ಯೆಗಳನ್ನು ಯಾರ್ಯಾರು ಕಲ್ತಿದ್ದೀರಿ? ಭಾಳ ಒಳ್ಳೆಯದು. ಇವೇ ವರ್ಗ ಸಂಖ್ಯೆಗಳು ಮಕ್ಕಳೇ. ಸೊ ಆನ್ಲೈನಲ್ಲೂ ಸಹ ಯಾರು ಮಕ್ಕಳು ನೋಡ್ತಿದ್ದೀರಿ, ಒಂದು ವೇಳೆ ನಿಮ್ಮ ಹತ್ರನೂ ಈ ವರ್ಗ ಸಂಖ್ಯೆಗಳು ಇಲ್ಲಪ್ಪ ಅಂದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಒಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ಬರ್ಕೊಂಬಿಡಿ. ಈ ವರ್ಗ ಸಂಖ್ಯೆಗಳು ನಮಗೆ 30 ತನಕ ಬಂದರೆ ಭಾಳಷ್ಟು ಆಯಿತು ಮಕ್ಕಳೇ. 30 ತನಕ ಬಂತಂದರೆ ನೀವು 150 ತನಕ ಹೇಳ್ಬೋದು. 30 ತನಕ ಬಂತಂದರೆ ನೀವು 150 ತನಕ ಹೇಳ್ಬೋದು. ನಿಜ ಹೇಳ್ತಿದ್ದೇನೆ. ಆಮೇಲೆ 30 ತನಕ ವರ್ಗ ಸಂಖ್ಯೆ ಆದಮೇಲೆ ಇವು ಸ್ವಲ್ಪ 2 ವಿಶೇಷ ವರ್ಗ ಸಂಖ್ಯೆಗಳಿದ್ದಾವೆ. ಇದನ್ನೂ ಸಹ ನೀವು ಕಂಠಪಾಠ ಮಾಡಿರಬೇಕು. ಬರ್ಕೊಂತೀರಾ? ನೀವು ಸಹ ಬರ್ಕೊಂಬಿಡಿ ಮಕ್ಕಳೇ. 32ರ ವರ್ಗ 1024, 64ರ ವರ್ಗ 4096 ಬರ್ಕೊಂಬಿಡ್ತೀರಿ? ಇವೆರಡು ವಿಶೇಷ ವರ್ಗ ಸಂಖ್ಯೆಗಳಿದ್ದಾವೆ. ಆ 30 ವರ್ಗ ಸಂಖ್ಯೆಗಳ ಜೊತೆಗೆ ಈ 2 ವಿಶೇಷ ವರ್ಗ ಸಂಖ್ಯೆಗಳು ಸಹ ನಿಮಗೆ ನೆನಪಿರಬೇಕು ಮಕ್ಕಳೇ. ನೆನಪಿರಬೇಕು. ಇವೆರಡು ನೆನಪಿರಬೇಕು, ಕಂಠಪಾಠ ಹಾಕಿರಬೇಕು. ಮತ್ತೊಮ್ಮೆ ಹೇಳ್ತೇನೆ, ನೆನ್ನೆ ಅವಿಭಾಜ್ಯ ಸಂಖ್ಯೆ ಬರ್ತಿದ್ದೀವಿ ನಾವು. ರೈಟ್? ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ತಿದ್ದೀವಿ. ಹೌದಾ ಮಕ್ಕಳೇ? ಮಗ್ಗಿ, ವರ್ಗ, ಘನ, ಅವಿಭಾಜ್ಯ ಸಂಖ್ಯೆಗಳು. ವರ್ಗದಲ್ಲಿ ವಿಶೇಷ ವರ್ಗನೂ ಸೇರಿರಬೇಕು, ವರ್ಗಗಳಲ್ಲಿ ವಿಶೇಷ ವರ್ಗವನ್ನು ಸೇರಿಸಿರಬೇಕು. ಮಗ್ಗಿ, ವರ್ಗ, ಘನ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಇಷ್ಟನ್ನು ಪ್ರತಿನಿತ್ಯ ಏನು ಬರೀತಿದ್ದೀರಿ, ನಿಮ್ಮದು ಒಂದು ಡೈರಿ ಬುಕ್ ಇದೆ, ಅದರ ಪ್ರತಿನಿತ್ಯ ಇದನ್ನು ಸಹ ಸೇರ್ಪಡಿಸಿರಿ. ಇವೆಲ್ಲವನ್ನು ಸೇರ್ಪಡಿಸಿರಬೇಕು. ಇವತ್ತಿಂದ ಡನ್? ರೈಟ್? ಬರೆದಿದ್ದೀರಲ್ಲ? ಕಂಠಪಾಠ ಹಾಕಿದರೆ ಭಾಳ ಹೆಲ್ಪ್ ಆಗುತ್ತೆ. 46ರ ವರ್ಗ ಎಷ್ಟು? ಈ ಥರ ಕೇಳಿಬಿಡ್ತಾರೆ ನಮಗೊಂದು ಪ್ರಶ್ನೆನ. 46ರ ವರ್ಗ ಎಷ್ಟು ಅಂತ.
ನಾನು ಹೇಳಲ್ಲ ನಿಮಗೆ, ನಾನು ಹೇಳಲ್ಲ, ಲೆಕ್ಕ ಮಾಡ್ದಲ್ಲಿ ಹೇಳ್ಬೋದಾ? ಹೇಳಲ್ಲ. 2 1 1 6 2116 ಬರುತ್ತೆ ನೋಡಿರಿ. 2116 ಬರುತ್ತೆ. ಇದು 2304 ಬರುತ್ತೆ. 2304 ಬರುತ್ತೆ. ಇದು 2116. ಹೇಗೆ ಮಾಡಿದ್ರಿ ಸರ್? ನೀವು ಕಂಠಪಾಠ ಹೊಡೆದಿರಿ ಬಿಡ್ರಿ ಸರ್. ನೀವೆಲ್ಲ ಇದನ್ನು ಕಂಠಪಾಠ ಮಾಡಿರಿ? ಇಲ್ಲ ಮಕ್ಕಳೇ, ನಾನೇನು ಕಂಠಪಾಠ ಮಾಡಿಲ್ಲ. ಇದಕ್ಕೊಂದು ಟ್ರಿಕ್ಸ್ ಇದೆ ಕಂಡುಹಿಡಿಯೋದಕ್ಕೆ. ನನಗೆ 46 ಇದೆಯಲ್ಲ, 46 ಇದನ್ನು ಪರಿಶೀಲನೆ ಮಾಡಿಬಿಡೋಣ ಒಂದು ಸರಿ. 46 × 46 ಮಾಡೇ ನೋಡ್ಬಿಡೋಣ, ಸರಿನಾ? 6 6 36 ದಶಕ 3, 6 4 24 + 3 27, ಕರೆಕ್ಟಾ? 4 6 24 4 ದಶಕ 2, 4 4 16 2 18, ಕರೆಕ್ಟಾ ಮಕ್ಕಳೇ? 6 6 7 4 11 ದಶಕ 1, 8 3 11 ದಶಕ 1, 2 2, 1 + 1 2, ಕರೆಕ್ಟಾ? ಸೇಮ್ ಅಂತ ಆನ್ಸರ್? ಸೇಮ್ ಅಂತ. ಇದೇ ಹೇಗೆ ಬರುತ್ತೆ? ಇದು 48ರ ವರ್ಗ. 48 × 48 ನೋಡಿರಿ ಹೇಗೆ ಬರುತ್ತೆ. 8 8 64 4 ದಶಕ. ಯಾರಪ್ಪ ಪೇಜ್ ಅರಿತಾರೆ ನೋಡಪ್ಪ. ಸದ್ದು ಮಾಡಬಾರ್ದು ನಿಸಾರ್, ಅರಿತಿಲ್ಲ, ಸದ್ದು ಮಾಡಬಾರ್ದು. ಕ್ಲಾಸ್ ನಡೀತಿದೆ, ತಪ್ಪದು. ಬಂದ್ ಮಾಡಿರಿ ಅದನ್ನು, ಬಂದ್ ಮಾಡಿರಿ ಈ ಕ್ಷಣನೇ, ಬಂದ್ ಮಾಡಿರಿ ಅದನ್ನು, ಬಂದ್ ಮಾಡಿರಿ ಈಗಲೇ, ಇಮಿಡಿಯೇಟ್ಲಿ ಪ್ಲೀಸ್ ಬಂದ್ ಮಾಡಿರಿ ಅದನ್ನು. ಡನ್. ಸೊ 8 8 64 ಕಂದ, ನನಗೊಂದು ಜಾಮಿಟ್ರಿ ಬಾಕ್ಸ್ ತೆಗೆದ್ರೂ ಕೇಳಿಸ್ತದ ನನಗದು. ನನಗೊಬ್ಬನಿಗಲ್ಲ, ನೀನು ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಕೇಳಿಸುತ್ತದು. ನೀನು ಹಂಗೆ ಮಾಡ್ತಿದ್ರೆ ಸಾಗರ್ ಪಾಟೀಲ್ ನಿನ್ನನ್ನೇ ನೋಡ್ತಿರ್ತಾನೆ, ಅವನಿಗೆ ಬೇರೆ ಏನೂ ಕೆಲಸ ಇಲ್ಲ. ನಿಜ ಹೇಳ್ತಿದ್ದಾನೆ. ಇಷ್ಟು ಹೊತ್ತವರೆಗೂ ಅವನ ಧ್ಯಾನವೆಲ್ಲ ನಿನ್ನ ಮೇಲೆ ಇತ್ತು, ಏನು ಮಾಡ್ತದ ನಿಸಾರಣ್ಣ ಅಂತ. ನೀವು ನಿಮ್ಮ ವಸ್ತುಗಳನ್ನು ತಗೊಳ್ಳೋದಾಗಲಿ, ಒಳಗಿಡೋದ್ರಲ್ಲಾಗಲಿ, ಬೆಂಚ್ ಮೇಲೆ ಕೂರೋ ರೀತಿಯಿಂದ ಹಿಡಿದು ಎದಳೋವರೆಗೂ ಎಲ್ಲ ಪ್ರತಿಯೊಂದು ಸಹ ಇನ್ನೊಬ್ಬರಿಗೆ ತೊಂದರೆ ಆಗ್ದಂಗೆ ಮಾಡ್ಕೊಬೇಕು ಮಕ್ಕಳೇ. ಅದರಲ್ಲೂ ಕ್ಲಾಸ್ ರೂಮು, ಈ ಸಾಮೂಹಿಕ ಚಟುವಟಿಕೆಯಲ್ಲಿ ಇರ್ತೀವಲ್ಲ, ನಮ್ಮ ನಡವಳಿಕೆ ಬಹಳ ಬಹಳ ಸೂಕ್ಷ್ಮವಾಗಿರಬೇಕು. ಇನ್ನೊಬ್ರಿಗೆ ತೊಂದರೆ ಕೊಡೋ ರೀತಿ ಇರಬಾರ್ದು, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಸಭೆಗೊಂದು ಗೌರವ ಇರ್ತದೆ, ಕ್ಲಾಸಿಗೊಂದು ಗೌರವ ಇರ್ತದೆ. ಕ್ಲಾಸಲ್ಲಿ ಒಂದು ಗೌರವ ಇರ್ತದಲ್ವಾ, ಒಂದು ವಾತಾವರಣ ಇರ್ತದಲ್ವ ಕ್ಲಾಸಲ್ಲಿ. ಮೇಷ್ಟ್ರು ಮಾತಾಡ್ತಿರ್ಬೇಕು, ಯಾರು ಬೇಕಾದ್ರೆ ಅವ್ರು ಮಾತಾಡ್ತಿರ್ಬೇಕಾ? ಇಲ್ಲೊಬ್ಬರು ಮಾತಾಡ್ತಿರ್ಬೇಕು, ನೀವು ಕೇಳ್ತಿರ್ಬೇಕು. ನಿಮಗೆ ಡೌಟ್ ಬಂದರೆ ನೀವು ಪ್ರಶ್ನೆ ಕೇಳಬೇಕು. ಸರ್ ಒಂದು ಪ್ರಶ್ನೆ ಇದೆ ಅಂತ, ನಾನು ಅದಕ್ಕೆ ಉತ್ತರ ಕೊಡಬೇಕು. ಎಲ್ಲರೂ ಚೆನ್ನಾಗಿ ಕಲಿಬೇಕು, ಎಲ್ಲರೂ ಮುಂದುವರಿಬೇಕು. ಕ್ಲಾಸಲ್ಲಿ ಒಂದು ಸಣ್ಣ ಒಂದು ಇದಿರ್ತದೆ, ಡೆಕೋರಮ್, ಒಂದು ವಾತಾವರಣ ಇರ್ತದೆ, ಅದನ್ನು ನಾವು ಕೆಡಿಸ್ಕೊಬಾರ್ದು. ನಾನು ಮೊದಲೇ ಹೇಳಿದ್ದೀನಿ, ತರಗತಿಗೆ ಬಂದಾಗ ನಿಮಗೆ ಯಾವ ವಸ್ತುಗಳು ಬೇಕೋ ಎಲ್ಲ ತಗೊಂಬಿಡ್ರಿ. ಪದೇ ಪದೇ ಒಂದೊಂದು ಪೆನ್ನಿಗೂ ಒಂದೊಂದು ಪೆನ್ಸಿಲ್ಗೂ ಒಂದೊಂದು ಸರಿ ಜಾಮಿಟ್ರಿ ಬಾಕ್ಸ್ ತೆಗೆಯೋದು ಹಾಕೋದು ಮಾಡಬಾರ್ದು, ಆಯಿತಾ? ಏನೇನು ಬೇಕೋ ಎಲ್ಲ ಹಿಂಗೆ ಹಿಡಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಬಿಡ್ಬೇಕು. ಎಲ್ಲ ಹೋಗ್ತವೆ, ದೂರ ಎಲ್ಲರೂ ಓಡೋಗ್ತವೆ, ಕಳೆದು ಹೋಗ್ತವೆ, ಅಲ್ಲೇ ಇರ್ತವೆ. ತಗೊಬೇಕು, ನಿಮ್ಮ ಕೆಲಸ ಮಾಡ್ಕೊಬೇಕು, ಅಲ್ಲಿ ಪಕ್ಕಕ್ಕೆ ಇಟ್ಕೊಬೇಕು. ಎಲ್ಲ ಕೆಲಸ ಆದಮೇಲೆ ಕ್ಲಾಸ್ ಮುಗಿದ್ಮೇಲೆ ಹೊರಡೋ ಮುಂದೆ ವಾಪಸ್ ಪುನಃ ಜಾಮಿಟ್ರಿ ಬಾಕ್ಸ್ ಹಾಕೊಂಡು ತಗೊಂಡೋಗ್ಬಿಡ್ಬೇಕು ಅಷ್ಟೇ. ಅದೊಂದು ದೊಡ್ಡ ಕತೆ ಮಾಡಬಾರ್ದಪ್ಪ, ಆಯಿತಾ? ಎಲ್ಲ ಜಾಣ ಮಕ್ಳಿದ್ರೆ ನೀವು ಇದ್ದೀರಿ, ಈ ಸಣ್ಣ ವಿಷಯಗಳನ್ನೆಲ್ಲ ಎಳಿಸ್ಕೊಂಬಾರ್ದು ಕಣ ಸರ್. ಬರ್ರಿ ವಾಪಸ್ ಬರೋಣ. 8 8 64 4 ದಶಕ 6, 8 4 32 + 6 38, ಕರೆಕ್ಟ್ರಾ? ರೈಟ್. 4 8 32 2 ದಶಕ 3, 4 4 16 16 + 3 19, 16 + 3 19, 4 4 8 2 10 0 ದಶಕ 1 1 10 3 13 3 ದಶಕ 1 2 2. ಆಮ ರೈಟ್. ಹೇಗೆ ಮಾಡಿದೆ ನಾನು ಇದನ್ನು? ಅಲ್ಲ, ಲೆಕ್ಕ ಮಾಡ್ದಲ್ಲೇ ಮಾಡಿದೆ ನಾನಂತೂ. 52 ಹೇಳ, ಮತ್ತೆ ನಾನು 52 ಹೇಳ. ಓಕೆ, ಹೇಳ್ತೀನಿ ಕೇಳ್ರಿ. 2 7 0 4. 63 ಹೇಳ. ಹಲೋ, 63 ಹೇಳ. ಹಾಂ, 63ರ ವರ್ಗ. 30 ತನಕ ಕಲ್ತ್ರೆ ನೀವು ಸಹ ಈ ಥರ ಮಾಡ್ಬೋದು. 30 ತನಕ ಕಲ್ತ್ರೆ ನೀವು ಸಹ ಮಾಡ್ಬೋದು. ಆದರೆ ಅದಕ್ಕೆ ಬೇಕಾಗೋದು ಮಕ್ಕಳೇ, ಇದನ್ನು ಮಾಡಿದ್ರಪ್ಪ, ಇದನ್ನು ಮಾಡಿದ್ರ ಫಸ್ಟ್ನೇದು ಬಂತ್ರ ಮಾಡಿ ನೋಡ್ತೀರಾ? 52 × 52 ವರ್ಗ ಅಂದ್ರೆ ಇದೆ ಅಲ್ವಾ? ಒಂದು ಸಂಖ್ಯೆನ 2 ಸರಿ ಗುಣಿಸ್ಕೊಳೋದಕ್ಕೆ ವರ್ಗ ಅಂತೀವಿ ನಾವು. ಏನು ಬರುತ್ತೆ ಉತ್ತರ? ಚಿನ್ನು 2 2 4, 2 5 10, 5 2 10 0 ದಶಕ 1, 5 5 25 1 26, 4 ಕೆಳಗೆ ಬರುತ್ತೆ.
0 7 2 ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಇದಕ್ಕೆ ಹೇಗೆ ಬರುತ್ತೆ? 63ರ ವರ್ಗ ಹೇಗೆ ಬರುತ್ತೆ? 63 × 63 3 3 9 3 6 18 6 3 18 ದಶಕ 1 6 6 36 1 37. ಆನ್ಲೈನ್ ಮಕ್ಕಳಿಗೆ ಇದು ನಾವು ಮಾಡ್ತಿರೋದು ಫಾಸ್ಟ್ ಆಗ್ತಿದೆ ಅಂದರೆ ವೀಡಿಯೋ ಪಾಸ್ ಮಾಡಿ ನಿಮ್ಮ ಹತ್ರ ವೀಡಿಯೋನ ನಿಲ್ಲಿಸಿ ನೋಡುವ ಅವಕಾಶ ಇದೆ. ನಾವು ಮಾಡೋದು ಜೋರಾಗಿ ಆಗ್ತಂದರೆ ನಿಮಗೆ ಫಾಸ್ಟ್ ಅನಿಸುತ್ತೆ ಅನ್ನೋದಾದರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ರೈಟ್, ಬಂತ್ರಪ್ಪ? ಸರಿ ಬಂತಾರೆ ಆನ್ಸರ್? ಟ್ಯಾಲಿ ಆಗ್ತಿದೆಯಾ? ಹೇಗೆ ಮಾಡಿದ್ವಿ? ಟ್ರಿಕ್ಸ್ ಇದೆ ಮಕ್ಕಳೇ, ಇದಕ್ಕೆ ಟ್ರಿಕ್ಸ್ ಇದೆ. ಅದಕ್ಕೆ ಏನಂತೀವಿ ನಾವು? ವೇದ ಗಣಿತ ಅಂತೀವಿ. ಏನಂತೀವಿ ನಾವು ಅದಕ್ಕೆ? ವೇದ ಗಣಿತ. ಏನು ಸರ್ ವೇದ ಗಣಿತ ಅಂದರೆ? ನಮ್ಮಲ್ಲಿ ನಮ್ಮ ಹಿಂದೆ ನಮ್ಮ ದೇಶದಲ್ಲಿದ್ದ ಸೈಂಟಿಸ್ಟ್ಗಳು ಯಾರಪ್ಪ ಅಂದರೆ ಋಷಿಮುನಿಗಳೇ. ಈ ಋಷಿಮುನಿಗಳ ಹತ್ರ ಎಲ್ಲ ಜ್ಞಾನ ಇತ್ತು. ನಿಮಗೇನಾದರೂ ಹುಷಾರಿಲ್ಲ ಅಂದರೂ ಯಾರ ಹತ್ರ ಹೋಗ್ತಿದ್ರಿ? ಗುರುಗಳ ಹತ್ರ ಹೋಗ್ತಿದ್ರಿ, ಋಷಿಮುನಿಗಳ ಹತ್ರ. ನಿಮಗೇನಾರ ಮದುವೆ ಆಗ್ಬೇಕು, ಅಲ್ಲಿ ಯಾರು ಮಂತ್ರ ಹೇಳ್ಬೇಕು ಅಂದರು ಋಷಿಮುನಿಗಳು. ನಿಮಗೆ ಔಷಧಿ ಬೇಕಂದ್ರೂ ಋಷಿಮುನಿಗಳು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಬ್ಬರ ಹತ್ರ ಹೋಗ್ತಿದ್ರಿ, ಗುರುಗಳು ಋಷಿಮುನಿಗಳ ಹತ್ರ ಹೋಗ್ತಿದ್ರಿ. ಎಲ್ಲ ಜ್ಞಾನನ ಅವರೇ ಇಟ್ಕೊಂಡಿದ್ರು, ಅವ್ರ ಹತ್ರ ಇರ್ತಿತ್ತು. ಏನಾರ ಕಲಿಬೇಕಾ ಅವ್ರ ಹತ್ರ ಹೋಗ್ತಿದ್ರಿ. ರೈಟ್? ಎಲ್ಲದಕ್ಕೂ ಇವ್ರ ಹತ್ರ ಇದಿತ್ತು, ಉತ್ತರಗಳೇ ಇರ್ತಿದ್ವು ಆ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂಥ ಸೈಂಟಿಸ್ಟ್ಗಳವರು ಭಾಳಷ್ಟು ವಿಷಯಗಳನ್ನು ಕಲ್ತಿದ್ದಾರೆ. ಇವನ್ ಆರ್ಯಭಟ, ಬೃಹತ್, ಮತ್ತು ಇದು 0 ಕಂಡಿಡಿದವರು ಇನ್ನೊಬ್ಬರು ಬ್ರಹ್ಮಗುಪ್ತ, ಇವರೆಲ್ಲರೂ ಋಷಿಮುನಿಗಳ ಥರ ಜೀವನ ಮಾಡಿದ್ರು ಅವಾಗೆಲ್ಲ. ಪಂಡಿತರು ಅಂತಿದ್ರು ಅವರಿಗೆಲ್ಲ ಅವಾಗ. ಸೊ ವೇದ ಗಣಿತದಲ್ಲಿ ನಮಗೆ ಇದರ ವರ್ಗಗಳನ್ನು ಕಂಡುಹಿಡಿಯೋಕ್ಕೆ ಕೆಲವು ಶಾರ್ಟ್ಕಟ್ಸ್ ಇದಾವೆ. ಅದನ್ನು ನಾನು ಹೇಳ್ಕೊಡ್ಬಲ್ಲೆ. ನಾನು ಹೇಳ್ಕೊಟ್ಟಿದ್ದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ಲಿರಿ ಯಾವಾಗ ನೀವು 30 ತನಕ ವರ್ಗ ಸಂಖ್ಯೆಗಳನ್ನು ಕಲಿತು ಬರ್ತೀರಿ ಅವತ್ತು. ಇದಕ್ಕೆ ಟೆಕ್ನಿಕ್ ಏನಿದೆಯಪ್ಪ ಅಂದರೆ ಬುನಾದಿ ಸಂಖ್ಯೆ ಅಂತ ಬರುತ್ತೆ. ನಾನು ಹೇಳೋದು ಯಾವುದು ನೆನ್ಪಿಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಇವಾಗ, ಆಯಿತಾ? ಏನು ನೆನ್ಪಿಟ್ಕೊಂಡು ಹಿಡಿದ್ರೂ ನಡೀತದೆ, ತೊಂದರೆ ಇಲ್ಲ. ಹಾಗೆ ಹೇಳ್ತೀನಿ ನೋಡಿ. ಬುನಾದಿ ಸಂಖ್ಯೆ 50 ಇರುತ್ತೆ. 25ರಿಂದ 75 ವರ್ಗದ ತನಕ ನೀವು ಯಾವ ವರ್ಗನಾದರೂ ಹೇಳ್ಬೋದು. ಅದಕ್ಕೆ ಬುನಾದಿ ಸಂಖ್ಯೆ ಅಂತ ಅನ್ಬೇಕು. 50 ಹೇಗಪ್ಪ? ಫಾರ್ ಎಕ್ಸಾಂಪಲ್ 52 ಇದೆ ಅಲ್ವ ಇದು? 50ಕ್ಕೆ ಎಷ್ಟು ಜಾಸ್ತಿ? 52. 50ಕ್ಕೆ ಎಷ್ಟು ಜಾಸ್ತಿ ಮಾಡಿದ್ರೆ? 52. 2 ಜಾಸ್ತಿ ಮಾಡಿದಿರಿ. ಆ 2ನ್ನ 25ಕ್ಕೆ ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ? 25ಕ್ಕೆ 2 ಜಾಸ್ತಿ ಮಾಡ್ತೀನಿ, ಎಷ್ಟಾಗುತ್ತೆ ಇದು? 27. 2ರ ವರ್ಗ ಎಷ್ಟು? 4. ಇದೆ ಆನ್ಸರ್. ಇಲ್ಲಿ 63 ಇದೆ. 63. 50ಕ್ಕೆ ಎಷ್ಟು ಜಾಸ್ತಿ ಮಾಡಿದ್ರೆ 63 ಆಗುತ್ತೆ? 50ಕ್ಕೆ 13 ಜಾಸ್ತಿ ಮಾಡಿದ್ರೆ ಅಲ್ವಾ? ಅಥವಾ ನಾನು 13ನ ಏನು ಮಾಡ್ತೀನಿ? 25ಕ್ಕೆ ಜಾಸ್ತಿ ಮಾಡ್ತೀನಿ. 25ಕ್ಕೆ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಅದು 38 ಆಗುತ್ತೆ. ಕರೆಕ್ಟಾ? 13ರ ವರ್ಗ ಏನು? 13ರ ವರ್ಗ ಏನು? 169. ಕರೆಕ್ಟಾ? ಯಾರು ಕಲ್ತಿದ್ದೀರಿ ಅವ್ರಿಗೆ ಬರುತ್ತೆ. 169. ಇಲ್ಲಿ 2 ಜಾಗ ಇರೋದು ಮಕ್ಕಳೇ ನಮಗೆ ಮುಂದೆ. ಇದ್ರ ಮುಂದೆ 2 ಜಾಗ ಇರುತ್ತೆ. 69 ಕೂಡ್ತು, 201 ಈ ಕಡೆ ಬರುತ್ತೆ. ಸೊ ಅದೇನಾಗುತ್ತೆ? 3 9 6 9 ಆಗುತ್ತೆ. ಅದು ಈ ರೀತಿ ಮಾಡ್ಬೋದು ನಾವು, ಆಯಿತಾ? ಹಾಗೆ ನೀವು ಹೇಳೋದಾದರೆ ನೀವು ಹೇಳ್ತೀರಾ 51ರ ವರ್ಗ ಏನಾಗುತ್ತೆ? 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 1. ಸೊ 25 + 1 26. 1ರ ವರ್ಗ 1. ಮುಗೀತು. ಈಸಿ. ಅರ್ಥ ಆಗ್ತಿದೆಯಾ? 49ರ ವರ್ಗ ನೀವು ಹೇಳ್ತೀರಾ 50ಕ್ಕಿಂತ ಎಷ್ಟು ಕಡಿಮೆ ಇದೆ? 1 ಕಡಿಮೆ ಇದೆ. ಅಂದರೆ 25ರಲ್ಲಿ 1 ಕಡಿಮೆ ಮಾಡಬೇಕು. 24 ಆಗುತ್ತೆ. 1ರ ವರ್ಗ 0 1. ರೈಟ್? 1ರ ವರ್ಗ 0 1. ಸೊ ಈ ಥರ ಟೆಕ್ನಿಕ್ಸ್ ಇದ್ದಾವೆ. 100ಕ್ಕೂ ಟೆಕ್ನಿಕ್ ಇದೆ ಮಕ್ಕಳೇ. 101ರ ವರ್ಗ ಇದಕ್ಕೇನು? 75ರ ವರ್ಗದಿಂದ 125 ವರ್ಗದವರೆಗೆ ಬುನಾದಿ ಸಂಖ್ಯೆ 100 ಅಂತ ತಾಂತೀವಿ ನಾವು. ಬುನಾದಿ ಸಂಖ್ಯೆ ಅಂತ ಅಂತೀವಿ, 100 ಅಂತ ತಾಂತೀವಿ. 100ಕ್ಕೆ ಎಷ್ಟು ಜಾಸ್ತಿ ಇದೆ? ಇದು 100ಕ್ಕೂ 1 ಜಾಸ್ತಿ ಇದೆ. ಹಂಗಂದಮೇಲೆ 101ಕ್ಕೆ 1 ಸೇರಿಸ್ರಿ. 101ಕ್ಕೆ 1 ಸೇರಿಸ್ರಿ. ಎಷ್ಟಾಗುತ್ತೆ? 102 ಆಗುತ್ತೆ. 1ರ ವರ್ಗ 0 1. ಮುಗೀತು. ಇಷ್ಟೇ ಆನ್ಸರ್. 99ರ ವರ್ಗ ನೋಡಿರಿ. 100ಕ್ಕೆ ಎಷ್ಟು ಕಡಿಮೆ ಇದೆ? 100ಕ್ಕೆ 1 ಕಡಿಮೆ ಇದೆ, ಹೌದಾ? 99ರಲ್ಲಿ 1 ಕಳೀರಿ ಮತ್ತೆ ಎಷ್ಟಾಗುತ್ತೆ? 98. 1ರ ವರ್ಗ 0 1. 2 ಅಂಕೆ ಇರುತ್ತೆ ಮುಂದೆ 2 ಅಂಕೆ ಬರಿಬೋದು ಅಂತ ಇರುತ್ತೆ, ಅದಕ್ಕೆ 0 1 ಅಂತ ಬರುತ್ತೆ. ಹೀಗೆ ಡೈರೆಕ್ಟ್ ಮಾಡ್ಬೋದು. ಟ್ರಿಕ್ಸ್ ಇದ್ದಾವೆ. ಆದರೆ ಇದನ್ನೆಲ್ಲ ಚೆನ್ನಾಗಿ ಕಲಿಬೇಕು ಅಂದರೆ 30ರ ತನಕ ವರ್ಗ ಕಲಿತು ಬರ್ರಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ವೇದಗಣಿತದ ಮೇಲೂ ಸಹ ಅಭ್ಯಾಸಗಳನ್ನು ಮಾಡೋಣ, ಆಯಿತಾ? ವರ್ಗಗಳು ಭಾಳ ಸುಲಭ.
ವರ್ಗಗಳು ಭಾಳ ಸುಲಭ. ನಮಗೆ ವೇದಗಣಿತನ ಗೊತ್ತಿಲ್ಲದ್ರೆ ಏನು ಮಾಡ್ಬೋದು, ಅದೇ ಸಂಖ್ಯೆನ ಮತ್ತೊಂದು ಸರಿ ಗುಣಿಸರ ಮಾಡ್ಬೋದಾ, ರೈಟ್? ಹಾಗೆ ನೋಡಿದ್ರೆ ವರ್ಗ ಸಂಖ್ಯೆಗಳು ಭಾಳ ಸುಲಭ. ನಮಗೆ ಎಲ್ಲಿ ಪೆಟ್ಟು ಬೀಳುತ್ತೆ ಅಂದರೆ ವರ್ಗಮೂಲಗಳಲ್ಲಿ. ಎಲ್ಲಿ ಪೆಟ್ಟು ಬೀಳುತ್ತೆ ಅಂದರೆ ನಮಗೆ ಸಾಗರ್ ಪಾಟೀಲ್ ವರ್ಗಮೂಲಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಹೇಗೆ ಸಮಸ್ಯೆ ಆಗುತ್ತೆ ಮದನ್? ಅದು ಹೇಗೆ ಸಮಸ್ಯೆ ಆಗುತ್ತೆ? ನಿನಗೆ ಗೊತ್ತು ವರ್ಗಮೂಲ ಅಂದರೆ ಗೊತ್ತಾ ನಿಮಗೆ? ಹಿಂದಿನ ತರಗತಿಯಲ್ಲಿ ಒಂದ್ಸರಿ ಡಿಸ್ಕಸ್ ಮಾಡಿದ್ವಿ, ನೆನಪಿದೆಯಾ? ರೈಟ್. ಸುಷ್ಮಿತಾ 4ರ ವರ್ಗಮೂಲ ಎಷ್ಟು ಬರ್ಬೋದು? 2. ಈ ರೀತಿ ವರ್ಗಮೂಲ ಬರಿಬೇಕಾರೆ ಮಕ್ಕಳೇ, ನಾನು ನಿಮಗೆ ಹೇಳ್ಕೊಟ್ಟಿರ್ತೀವಿ ಮುಂಚೆನೇ, ವರ್ಗ ಸಂಖ್ಯೆಗಳಲ್ಲಿ ಈ ಥರ 2ರ ವರ್ಗ 4. ಇದೇ 4ರ ವರ್ಗಮೂಲ ತಗೊಂಬಿಟ್ರೆ ವಾಪಸ್ 2 ಬರುತ್ತೆ. ಆದರೆ ಬರಲ್ಲ, ಅಲ್ಲಿ ವರ್ಗ ಬರಲ್ಲ. ನೋಡ್ತಿದ್ದೀರಾ? 3ರ ವರ್ಗ 9, 9ರ ವರ್ಗಮೂಲ 3. ನೋಡ್ತಿದ್ದೀರಾ? ಮತ್ತು ಇನ್ನೊಂದು ಮಾತು ಹೇಳಿದ್ದೆ ನಾನು, ಇಲ್ಲಿ ಯಾವಾಗಲೂ ಏನಿರುತ್ತೆ? 2 ಇರುತ್ತೆ. ಇಲ್ಲಿ ಯಾವಾಗಲೂ ಏನಿರುತ್ತೆ? ಆದರೆ ರೂಢಿಯಲ್ಲಿ ನಾವು ಬರೆಯೋದಿಲ್ಲ. ಅದನ್ನು ಬರೆದ್ರೂ ನಡೀತೈತೆ, ಬರೆದಿದ್ರು ನಡೀತೈತೆ. ಯಾವಾಗಲೂ ರೂಢಿಯಲ್ಲಿ ಏನಿದೆ, ವರ್ಗಮೂಲ ಇದ್ದಾಗ 2 ಬರೆಯೋಕ್ಕೆ ಹೋಗಲ್ಲ. ಘನಮೂಲ ಬಂತಂದರೆ 3 ಬರದೇ ಬರಿತೀವಿ. ಘನಮೂಲ ಬಂತಂದರೆ 3 ಬರದೇ ಬರಿತೀವಿ. ವರ್ಗಮೂಲ ಯಾವಾಗಲೂ ನೋಡ್ತಿರ್ತೀವಿ ನಾವು, ಏನು ಬರಿತೀವಿ ಬಿಡಪ್ಪ ಆಗ್ಲಲ್ಲ, ಇದನ್ನೇನು ಬರೆಯೋಕೆ ಹೋಗ್ತೀರಪ್ಪ, ಪದೇ ಏನು ಬರಿತೀರಿ, ಸಾಕು ಇದು ಬರೆದ್ರೆ ಸಾಕು, ನಮಗೆ ಅರ್ಥ ಆಗುತ್ತೆ. ಯಾಕೆ? ಅದು ವರ್ಗಮೂಲನೇ, ಪ್ರತಿದಿನ ಮಾಡ್ತಿರ್ತೀವಿ ಲೆಕ್ಕನ, ಹಾಗಂತ ಅದನ್ನು ಬರೆಯೋಕ್ಕೆ ಹೋಗೋದಿಲ್ಲ. ಸರಿನಾ? ಡನ್. ವರ್ಗಮೂಲ ಇದು ಗೊತ್ತಾಯಿತು. ಒಂದು ವೇಳೆ ವರ್ಗಮೂಲ ಈ ರೀತಿ ಬಂತಂದರೆ ಹೇಳ್ತೀರಾ? ವರ್ಗಮೂಲನ ಅವಿಭಾಜ್ಯ ಅಪವರ್ತನೀಕರಣ ಮಾಡೋದ್ರ ಮೂಲಕ ಕಂಡುಹಿಡಿಬೋದು ನಾವು. ಗೊತ್ತಾ ನಿಮಗೆ? ಅವಿಭಾಜ್ಯ ಅಪವರ್ತನೀಕರಣ ನೆನ್ನೆ ಮಾಡಿದ್ವಾ ನಾವು? ಅಲ್ಲ, ಇದಕ್ಕೆ ಉತ್ತರ 8. ಸರಿ, ಇದಕ್ಕೆ ಉತ್ತರ 8 ಬರುತ್ತೆ, ನಾನು ಒಪ್ತೀನಿ. ಇದಕ್ಕೆ ಉತ್ತರ 8. 64, 8ರ ವರ್ಗ, 64ರ ವರ್ಗಮೂಲ 8, 8ರ ವರ್ಗ 64, 64ರ ವರ್ಗಮೂಲ 8. ಅದು ಗೊತ್ತು ನನಗೆ. ಆದರೆ ಅವಿಭಾಜ್ಯ ಅಪವರ್ತನೀಕರಣ ನೆನ್ನೆ ಕಲ್ತಿದ್ದೀವಲ್ವ ನಾವು? ನೆನಪಿದೆಯಾ? ಅವಿಭಾಜ್ಯ ಅಪವರ್ತನೀಕರಣ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಿಕೊಂಡು ಮಾಡಿದಂಥ ಅವಿಭಾಜ್ಯ ಅಪವರ್ತನೀಕರಣ ನೆನಪಿದೆಯಾ? ಯಾವ ಥರ ಮಾಡ್ತಿದ್ವಿ? 2, 5, 7 ಅಲ್ಲ 2, 3, 5, 7, 2, 3, 5, 7, 11, 13, 17, 19 ಈ ಅಂಕೆಗಳನ್ನೇ ಬಳಸಿಕೊಂಡು ಅಪವರ್ತನೀಕರಣ ಮಾಡಿದ್ವಿ ನೆನಪಿದೆಯಾ? ಸೊ ಈಗ 64 ಅಂತ ಇದೆ, 64 ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಬೇಕು ನನಗೆ. ಯಾವ ಮಗ್ಗಿಂದ ಮಾಡ್ಬೋದು? ಸರಿ ಸಂಖ್ಯೆ ಇದ್ದರೆ 2ರಿಂದ ಶುರು ಮಾಡ್ತೀವಿ. 2, 3, 6, 2, 4 ನೆನಪಿದೆಯಾ ಮಕ್ಕಳೇ? ನಂತರ ಇದನ್ನು ಮತ್ತೆ 2, 16, 32, 2, 8, 16, 2, 4, 8, 2, 2, 4, 2, 1, 2. ವಾವ್, ನೋಡ್ತಿದ್ದೀರಾ ಎಂಥ ಒಳ್ಳೆ ಏಣಿ ಬರ್ತಾ ಇದೆ. ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ವಿಲ್ವಾ? ಎಸ್ ಆರ್ ನೋ? ಈಗ 64 ಏನಂತ ಬರಿಬೋದು ನಾನು? 2 × 2 × 2 × 2 × 2 × 2 ಅಂತ ಬರಿಬೋದು. ಸರಿನಾ? ಬರಿಬೋದು ಈ ಥರ. ಮತ್ತು ಇಲ್ಲಿ ಬರೀ 64 ಇದೆಯಾ? ಛತ್ರಿನೂ ಇದೆಯಲ್ಲ, ವರ್ಗಮೂಲದ ಛತ್ರಿನೂ ಹಿಡಿದಿದ್ದೀರಾ ಇಲ್ಲ ಇಲ್ಲಿ? ಆ ವರ್ಗಮೂಲದ ಛತ್ರಿನೂ ಸಹ ನಾವು ಇಲ್ಲಿ ಹಿಡಿಬೇಕಾಗತ್ತೆ. ಡನ್? ಹಿಡಿದ್ವಾ ಎಲ್ಲರೂ? ಈಗಿದ್ರ ವರ್ಗಮೂಲ ಛತ್ರಿಯಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಕಳೇ? ವರ್ಗಮೂಲದ ಛತ್ರಿ ಇದು ಎಂಥ ಛತ್ರಿ? ಘನಮೂಲ ಅಲ್ಲ, ಇದು ವರ್ಗಮೂಲದ ಛತ್ರಿ. ಯಾವಾಗಲೂ ಏನು ಮಾಡ್ತೀವಿ? ಯಾರು ಹೇಳ್ತಿರೋದು ಅದನ್ನು? ಓಹ್ ಮದನ್, ವೆರಿ ಗುಡ್. 2 ಜೋಡಿ ಮಾಡ್ತೀವಿ ನಾವು. ಜೋಡಿ ಮಾಡಿ ಅದರಲ್ಲಿ ಒಬ್ಬರು ಮಾತ್ರ ಹೊರಗೆ ಬರ್ತಾರೆ. ವೆರಿ ಗುಡ್ ಮದನ್. ಒಬ್ಬರು ಮಾತ್ರ ಈ ರೀತಿ ಹೊರಗೆ ಬರ್ತಾರೆ. ಈಗ ನೀವು ಅದನ್ನು ಗುಣಿಸ್ ನೋಡ್ರಿ, ಎಷ್ಟು ಬರುತ್ತೆ? 2 2 4 2 ನೀವು ಹೇಳಿದ ಉತ್ತರನೂ ಅದೇ ತಾನೆ? ನಮಗಿದು ಗೊತ್ತಿರೋ ಸಂಖ್ಯೆ ಇತ್ತಪ್ಪ, ಅದಕ್ಕೆ ಜಲ್ದಿ ಹೇಳ್ಬಿಟ್ರಿ 8 ಅಂತ. ಹೋಗ್ತಾ ದೊಡ್ಡ ಸಂಖ್ಯೆ ಬರುತ್ತೆ ನೋಡ್ರಿ, ಅವಾಗಿನೂ ಎಷ್ಟು ಮಜಾ ಆಗುತ್ತೆ ನೋಡ್ರಿ. 81 ಇದು ಗೊತ್ತಲ್ಲ? 9 ಅಲ್ವಾ ಇದಕ್ಕೆ? ವರ್ಗಮೂಲ 9 ನನಗೂ ಗೊತ್ತು, ನಿಮಗೂ ಗೊತ್ತು. ಹಾಗೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಿ ನೋಡ್ರಿ, ಅದೇ ಬರುತ್ತಾ ಇಲ್ಲ? ಶುರು ಮಾಡ್ತೀರಾ ಮಕ್ಕಳೇ? ನೀವು ಸ್ಟಾರ್ಟ್ ಮಾಡಿ. ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಬೇಕು ಮಕ್ಕಳೇ. ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಶುರು ಮಾಡ್ತೀರಾ? 3ರಿಂದ ಹೋಗುತ್ತಲ್ವಾ ನೋಡ್ರಿ. ಮತ್ತು 9 ಅಂತ ಶುರು ಮಾಡಿದಿರಾ. 9 ಅವಿಭಾಜ್ಯ ಸಂಖ್ಯೆ ಅಲ್ಲ, 9 ನೆನಪಿದೆಯಲ್ವಾ? 3 3 ಅಲ್ಲ 3 27 81 ಕರೆಕ್ಟಾ? 3 9 27, 3 3 9, 3 1 3. ಅವಿಭಾಜ್ಯ ಅಪವರ್ತನೀಕರಣ ಎಲ್ಲಿವರೆಗೂ ಮಾಡ್ತೀವಿ ನಾವು? 1 ಬರುವವರೆಗೂ.
ಅವಿಭಾಜ್ಯ ಅಪವರ್ತನೀಕರಣ ಎಲ್ಲಿವರೆಗೂ ಮುಂದುವರಿಸ್ತೀವಿ ಅಂದರೆ ಒಂದು ಬರುವವರೆಗೂ ಮುಂದುವರಿಸ್ತೀವಿ. ಸೊ ಇದನ್ನು ಏನಂತ ಬರಿಬೋದು? 81ನ್ನು 3 ಇಂಟು 3 ಇಂಟು 3 ಇಂಟು 3 ಅಂತ ಬರಿಬೋದು. ಒಪ್ತೀರಾ? ಛತ್ರಿ ಒಳಗಿರುತ್ತಾ? ಛತ್ರಿ ಒಳಗಿರುತ್ತಾ ಇದು? ರೈಟ್ ರೈಟ್. ಗುಡ್. ಛತ್ರಿ ಒಳಗಿಂದ ಹೊರಗೆ ತೆಗಿಬೇಕಾದ್ರೆ ಹೆಂಗೆ ತೆಗಿಯೋದು? ಎರಡೆರಡು ಜೋಡಿ ಮಾಡ್ತೀವಿ. ಯಾಕೆ? ಇದು ವರ್ಗಮೂಲ ಆ ಕಾರಣಕ್ಕೆ. ಇದು ವರ್ಗಮೂಲ ಅಲ್ವಾ ಮಕ್ಕಳೇ? ಎರಡಿದೆ ಮತ್ತು ಹಾಗಾದ್ಮೇಲೆ ಎರಡೆರಡು ಜೋಡಿ ಮಾಡ್ಬೇಕು ಷರತ್ತು. ಎರಡೆರಡು ಜೋಡಿ ಮಾಡಿಬಿಟ್ಟು ಒಂದೊಂದು ಹೊರಗೆ ತೆಗಿತೀರಿ. 3 ಇಂಟು 3 3 3 9. ಕ್ಲಿಯರ್ ಷರತ್? ಈ ರೀತಿ ಮಾಡಬೇಕಾಗತ್ತೆ. ಸೊ 81ರ ವರ್ಗಮೂಲ 9 ಬಂತಲ್ವಾ? ನಮಗೆ ಗೊತ್ತಿದ್ದು 9 ಅಲ್ವಾ? ಸುಲಭ ಇದೆ ಅಲ್ವಾ? ಅರ್ಥ ಆಗ್ತಿದೆಯಾ? ಅವಿಭಾಜ್ಯ ಅಪವರ್ತನೀಕರಣ ಮಾಡುವ ಮೂಲಕ ವರ್ಗಮೂಲ ಕಂಡುಹಿಡಿಯುವ ಪದ್ಧತಿ ಇದು. ಹಾಂ ನೋಡಿರಿ, ಇದಕ್ಕೇನು ಬರುತ್ತೆ? 121. ಅದು ಗೊತ್ತಿರೋರು ನೇರವಾಗಿ ಹೇಳ್ತೀರಿ 11 ಅಂತ. ಅದು 11ರಿಂದ ಮಾತ್ರ ಹೋಗೋಕ್ಕೆ ಸಾಧ್ಯ. ಸೊ 121 ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ಬೋದು? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? 3ರ ಬಾಧ್ಯತೆನ ಹೊಂದಿದೆಯಾ? ಅದು 3ರ ಬಾಧ್ಯತೆನ ಹೊಂದಿದೆಯಾ? ಹಾಂ 1 + 2 + 1 ಏನು ಬರುತ್ತೆ? 4 ಬರುತ್ತೆ. 4 3 ಮಗ್ಗೆಲ್ಲಿ ಹೋಗುತ್ತಾ? 2. 2ರಿಂದ ಭಾಗಾಕಾರ ಆಗುತ್ತಾ? ಅದು ಸರಿ ಸಂಖ್ಯೆಯೇ. ಅದು ಸರಿ ಸಂಖ್ಯೆಯೇ. ಭಾಗಾಕಾರ ಆಗ್ಲಿಕ್ಕೆ ಅದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಸರಿ 2ರಿಂದ ಭಾಗಾಕಾರ ಆಗೋದಿಲ್ಲ. ಯಾವ ಮಗ್ಗೆಲ್ಲಿ ಹೋಗುತ್ತೆ? ಯಾವ ಬೆಸ ಸಂಖ್ಯೆಯಿಂದ ಭಾಗಾಕಾರ ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು ಅದನ್ನು? 7. ಓಕೆ, 7ರಿಂದ ಟ್ರೈ ಮಾಡೋಣ. 7ರಿಂದ ಟ್ರೈ ಮಾಡಿರಿ. 7 1 7, ಶೇಷ 5. 51 ಹೋಗುತ್ತಾ 7ರಲ್ಲಿ? ಬರೋಲ್ಲ. 7ರಿಂದನೂ ಬರೋದಿಲ್ಲ. ಹಾಂ 11. ನೀವೇ ಹೇಳಿದ್ರಲ್ವಾ? 11 11 ಸರ್. 11 1 ಸರ್. ಮುಗೀತಲ್ಲ ಸರ್? ಸೊ ಏನಾಗ್ತದೆ ಇದು? 11 ಇಂಟು 11 ವರ್ಗಮೂಲದ ಛತ್ರಿ ಇರುತ್ತೆ. ವರ್ಗಮೂಲದ ಛತ್ರಿ ಇರುತ್ತೆ. 11 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲನಪ್ಪ. 11 ಅವಿಭಾಜ್ಯ ಸಂಖ್ಯೆ ಅಲ್ವೇ? ರೈಟ್. ಸೊ 11 ಇಂಟು 11 ಏನಾಗುತ್ತಿಲ್ಲ, ಜೋಡಿಲಿ ಇದ್ದದ್ದು ಒಂದು ಹೊರಗೆ ಬರುತ್ತೆ. ಏನಾಗುತ್ತೆ? ಅದು 11 ಬರುತ್ತೆ. ಛತ್ರಿಯಿಂದ ಹೊರಗೆ ಬರಬೇಕು ಅಂದರೆ ಜೋಡಿ ಒಂಟಿ ಆಗುತ್ತೆ. ಜೋಡಿ ಆಗಿಬಿಟ್ಟು ಜೋಡಿ ಇದ್ದದನ್ನು ಒಂದು ತಗೊಂತೀವಿ ಅಷ್ಟೇ. ಜೋಡಿಲಿ ಒಂದು ಸಂಖ್ಯೆ ಹೊರಗೆ ತಗೊಂತೀವಿ. ಓಕೆ, ಮುಂದೋಗ್ಬೋದಾ ಮಕ್ಕಳೇ? ಮಾಡ್ತೀರಾ? ಉತ್ತರ ಗೊತ್ತಾ? 25 ಅಲ್ಲಪ್ಪ, 26. ನೀವು ಮಾಡಿ ನೋಡಿ, 26 ಬರುತ್ತದು. $676. ಯಾವ ಮಗ್ಗಿಯಪ್ಪ? 2. ಸರಿ ಸಂಖ್ಯೆ ಅಂದ ತಕ್ಷಣ 2ರ ಮಗ್ಗಿಂದ ಶುರು ಮಾಡ್ತೀವಿ. 2 3 6, 2 3 6, ಶೇಷ 1, 2 8 16. ಮತ್ತೆ ಯಾವ ಮಗ್ಗಿ? ಮತ್ತೊಂದು ಸರಿ 2ರ ಮಗ್ಗಿ, ಯಾಕಂದರೆ ಸರಿ ಸಂಖ್ಯೆ ಬಂದಿದೆ. 2 1 2, ಶೇಷ 1, 2 6 12, ಶೇಷ 1, 2 9 18. ಮುಗೀತು. 169 ಯಾವ ಮಗ್ಗಿಯಲ್ಲಿ ಬರುತ್ತೆ? 13 ಮಗ್ಗಿ. 13 ಆ ವರ್ಗ ಸಂಖ್ಯೆ ನಾನು ಹೇಳಿದ್ದೀನಲ್ವಾ, 30ರ ತನಕ ವರ್ಗಗಳನ್ನು ಕಲ್ತ್ರೆ ನಿಮಗೆ ಸುಲಭ ಆಗ್ತದೆ. 13 13 ವೆರಿ ಗುಡ್. ಮತ್ತು 13 ಯಾವ ಮಗ್ಗಿಯಲ್ಲಿ ಹೋಗುತ್ತೆ? 13 ಮಗ್ಗಿಯಲ್ಲಿ ಹೋಗುತ್ತೆ. 13 1 13 ಬಂತ. ಇದನ್ನು ನಾವು ನೋಡಿರಿ ವರ್ಗಮೂಲದ ಛತ್ರಿ ಒಳಗೆ ಬರಿತೀವಿ. 2 ಇಂಟು 2 ಇಂಟು 13 ಇಂಟು 13 ಕ್ರಮಬದ್ಧವಾಗಿ ಬರಿಬೇಕು. ಕ್ರಮಬದ್ಧವಾಗಿ ಈ ರೀತಿ ಬರಿಬೇಕು. ಸೊ ಛತ್ರಿಯಿಂದ ಹೊರಗೆ ಬರಬೇಕಂದ್ರೆ ಜೋಡಿ ಮಾಡ್ತೀವಿ. ಆ ಜೋಡಿಯಲ್ಲಿ ಒಬ್ಬೊಬ್ಬರು ಹೊರಗೆ ಬರ್ತಾರೆ. ಛತ್ರಿಯಿಂದ ಹೊರಗೆ ಬರ್ಬೇಕಂದ್ರೆ ಒಂದೊಂದು ಜೋಡಿಗೆ ಒಬ್ಬರು ಹೊರಗೆ ಬರ್ತಾರೆ. ಈ ಥರ 2 ಇಂಟು 13 ಅಥವಾ 13 2 26 ಬಂತಲ್ವಾ? ವರ್ಗಮೂಲ 26 ಬಂತಲ್ವಾ? ಸೊ ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಅಪವರ್ತನೀಕರಣದ ಮೂಲಕ ನಾವು ವರ್ಗಮೂಲ ಕಂಡುಹಿಡಿಯುವ ಪದ್ಧತಿ ಇದಾಗಿದೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? 196 ಮಾಡಿ ನೋಡ್ರಿ. 14 ಒಳ್ಳೆ ಗೆಸ್. ವೆರಿ ಗುಡ್ ಗೆಸ್. $196 ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀನಿ. ಏನಾಗುತ್ತೆ ನೋಡಿ. 2ರ ಮಗ್ಗಿ 2 9 18, ಶೇಷ 1, 2 8 16. ಮತ್ತೆ 2ರ ಮಗ್ಗಿ ಮಕ್ಕಳೇ 2 4 8,
ಶೇಷ 1 2 9 18 49 ಯಾವ ಮಗ್ಗಿಯಲ್ಲಿ ಹೋಗುತ್ತೆ 7 ಮಗ್ಗಿ ಹೌದಾ 7 7 49 7 ಅವಿಭಾಜ್ಯ ಸಂಖ್ಯೆನಾ 7 ಅವಿಭಾಜ್ಯ ಸಂಖ್ಯೆ ಕರೆಕ್ಟ್ 7 7 49 7 1 7 ಕ್ಲಿಯರ್ ಮಕ್ಕಳೇ ಸೊ ಅಲ್ಲಿಗೆ 196 ಇದರ ಏನಾಗುತ್ತಿದು ಇದು ವರ್ಗಮೂಲ ಮಕ್ಕಳೇ ಜೋಡಿಯಿಂದ ಒಬ್ಬರು ಹೊರಗೆ ಬರ್ತಾರೆ 2 7 14 ನೀವು ಹೇಳಿದ ಉತ್ತರಕ್ಕೂ ನಮಗೆ ಬಂದ ಉತ್ತರಕ್ಕೂ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ ಚಂದ್ರು ಅರ್ಥ ಆಗ್ತಿದೆಯಾ ಗೊತ್ತಾಗ್ತಿದೆಯಪ್ಪ ಗುಡ್ ಈಸಿ ಇದೆ ಅಲ್ವಾ ಅದರಲ್ಲೂ ನೀವು 30 ತನಕ ವರ್ಗಗಳನ್ನು ಕಲ್ತುಬಿಟ್ರೆ ಇನ್ನೂ ಈಸಿ ನೋಡಿದ ತಕ್ಷಣ ಹೇಳ್ಬೋದು ಭಾಳಷ್ಟು ವರ್ಗಮೂಲಗಳನ್ನು 12 ಕರೆಕ್ಟಾದ ಉತ್ತರ ಭಾಳ ಕರೆಕ್ಟ್ ಹೇಳಿದ್ದೀರಿ 12 ಅಂತ ಆದರೆ ಇದರ ವರ್ಗಮೂಲ ಅವಿಭಾಜ್ಯ ಅಪವರ್ತನೀಕರಣ ಮಾಡೋದ್ರ ಮೂಲಕ ಕಂಡುಹಿಡಿಯೋಣ ಭೈರವಿ ನಮ್ಮ ನಿದ್ದೆ ಮಾಡುತ್ತಿರುವ ಭೈರವಿ ಅವರು ಲೆಕ್ಕ ಮಾಡಬೇಕು ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವಿದ್ದಾವೆ 2 3 5 7 11 13 17 19 ಈ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಿಕೊಂಡು ಅಪವರ್ತನೀಕರಣ ಮಾಡಬೇಕು ಅಪವರ್ತನೀಕರಣ ಮಾಡೋದು ಅಂದರೆ ಭಾಗಿಸ್ತಾ ಹೋಗೋದು ಅದನ್ನು 1 ಬರುವವರೆಗೂ ಭಾಗಿಸ್ತಾ ಹೋಗ್ತೇವೆ 2ರಿಂದ ಭಾಗಿಸೋಣ ಸರಿ ಸಂಖ್ಯೆ ಇದೆ 2 7 14 2 2 4 ಕ್ಲಿಯರ್ ಆಮ್ ರೈಟ್ ಮತ್ತು 72 ಬಂತು ಇದು ಸಹ ಸರಿ ಸಂಖ್ಯೆ 2ರಿಂದ ಮತ್ತೆ ಭಾಗಿಸ್ತೀವಿ 2 3 6 ಶೇಷ 1 2 6 12 36 ಸಹ ಸಮ ಸಂಖ್ಯೆ ಅದನ್ನು 2ರಿಂದ ಮಾಡ್ಬೋದು 2 18 36 ಕರೆಕ್ಟಾ 18 ಸಹ ಸಮ ಸಂಖ್ಯೆ 2ರಿಂದ ಮಾಡ್ಬೋದು 2 9 18 ಕ್ಲಿಯರ್ 3 ಅನ್ನೋದು ಸಮ ಸಂಖ್ಯೆ ಅಲ್ಲ ಬೆಸ ಸಂಖ್ಯೆ ಅದನ್ನು ಭಾಗಿಸಬಹುದಾದಂಥ ಅವಿಭಾಜ್ಯ ಸಂಖ್ಯೆ ಅಂದರೆ 9 3 3 9 ಒಂದು ಬರುವವರೆಗೂ ಮಾಡಬೇಕು ಈ ಥರ 3 ಅಂದರೆ 3 1 ಬಂತು ಇಲ್ಲಿಗೆ ಮುಕ್ತಾಯ ಆಗ್ತದೆ ಈ ಎಡಬದಿಯಲ್ಲಿ ಬರುವ ಎಲ್ಲ ಸಂಖ್ಯೆಗಳನ್ನು ನಾವು ಗುಣಿಸ್ತಾ ಹೋಗಬೇಕು ಸೊ 144 ಯಾವುದಕ್ಕೆ ಸಮ 2 × 2 × 2 × 2 8 3 × 3 ಕರೆಕ್ಟ್ರಾ ಇದು ಛತ್ರಿ ಕೆಳಗಿರುತ್ತೆ ಯಾವ ಛತ್ರಿ ವರ್ಗಮೂಲದ ಛತ್ರಿ 2 ಇದೆ ಹಾಗಾದ್ಮೇಲೆ ಏನು ಮಾಡಬೇಕು 2 ಗುಂಪು ಮಾಡಬೇಕು ಅದರಲ್ಲಿ ಒಂದು ಹೊರಗೆ ತೆಗಿಬೇಕು 2 ಗುಂಪು ಮಾಡಿ ಹೊರಗೆ ತೆಗಿಬೇಕು ಅದರಿಂದ ಒಂದೊಂದು ಜೋಡಿಗೆ ಒಬ್ಬೊಬ್ರು ಹೊರಗೆ ಬರ್ತಾರೆ 2 × ಛತ್ರಿಯಿಂದ ಹೊರಗೆ ಬರ್ಬೇಕಂದ್ರೆ ಇದೇ ಪದ್ಧತಿ ಇರೋದು 2 2 4 4 × 3 ಏನು ಬರುತ್ತೆ ಮಕ್ಕಳೇ 12 ನೀವು ಹೇಳಿದ ಉತ್ತರ 12 ಕರೆಕ್ಟಾಗಿ ಅರ್ಥ ಆಯ್ತಾ ಗೊತ್ತಾಗ್ತಿದೆಯಾ ಈಸಿ ಇದೆ ಅಪವರ್ತನೀಕರಣ ಗೊತ್ತು ಅವಿಭಾಜ್ಯ ಅಪವರ್ತನೀಕರಣ ಅಂದರೆ 1 ಬರೋವರೆಗೂ ಭಾಗಿಸ್ತಾ ಹೋಗಬೇಕು ಅಂತ ಅವಿಭಾಜ್ಯ ಅಪವರ್ತನೀಕರಣ ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನೇ ಮಾಡುವಂಥ ಅಪವರ್ತನೀಕರಣ ಇದು ಅದು ಮಾಡಿದಾಗ ಛತ್ರಿ ಕೆಳಗೆ ಅದಷ್ಟು ಬರೀಬೇಕು ಜೋಡಿ ಇದ್ದದನ್ನು ಒಂದು ಹೊರಗೆ ತೆಗಿಬೇಕು ಗುಣಿಸ್ಬೇಕು ಬಂದುಬಿಡುತ್ತೆ ವರ್ಗಮೂಲ ಈಸಿ ಯಾವ ಸಂಖ್ಯೆ ಕೊಟ್ಟರು ಇದೇ ಪದ್ಧತಿ ಇರೋದು ಯಾವ ಸಂಖ್ಯೆನಾರ ಕೊಡಲಿ ಅವರು ನಮಗೆ ಇದೇ ಪದ್ಧತಿ ಇದೆ 361 ಗೊತ್ತಾ 19 ಬೇರೆ ಮಗ್ಗಿಯಲ್ಲಿ ಹೋಗಲ್ಲ ಸೊ 369 ಅವಿಭಾಜ್ಯ ಅಪವರ್ತನೀಕರಣ ಅದೇ ಥರ ಹೋಗುತ್ತಾ 19 ಬೇರೆ ಮಗ್ಗಿಯಲ್ಲಿ ಹೋಗಲ್ಲ ಬೇರೆ ಯಾವ ಬಾಧ್ಯತೆಯೂ ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ 19 ಅನ್ನೋದು ಅವಿಭಾಜ್ಯ ಸಂಖ್ಯೆ 19 ಅನ್ನೋದೇ ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಬೇರೆ ಮಗ್ಗಿಯಲ್ಲಿ ಹೋಗಲ್ಲ ಅದು ಸೊ ಇದಕ್ಕೇನು ಬರುತ್ತೆ 19 × 19 ವರ್ಗಮೂಲ ಸೊ ಜೋಡಿ ಇದ್ದದ್ದು ಒಂದಾಗುತ್ತಾ ಹೊರಗೆ ಬರಬೇಕು ಅಂದರೆ 19 ನೀವು ಹೇಳಿದ ಉತ್ತರನೇ ಕರೆಕ್ಟ್ ಆಗುತ್ತೆ ಎಸ್ ಎಲ್ಲಪ್ಪ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಚಲೋ ಭಾಗಾಕಾರ ವಿಧಾನದಲ್ಲಿ ನಾವು ವರ್ಗಮೂಲ ಕಂಡುಹಿಡಿಯೋದು ಇದಕ್ಕೆ ಎಷ್ಟು ಬಂತ ಪುತ್ರ 24 ಬರುತ್ತೆ ಒಂದು ನಿಮಿಷ ನಾವು ಈ ಥರ ಮಾಡೋದಂತೂ ಕಲ್ತಿದ್ದೀವಿ ಯಾವ ಥರ 576 ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಾ ಹೋಗ್ಬೋದು 2 2 4 ಶೇಷ 1 2 8 16 ಶೇಷ 1 2 8 16 ಮತ್ತು 2 1 2 2 4 8 2 2 4 2 4 8 ಕರೆಕ್ಟಾ ಮತ್ತು 2ರಿಂದ 2 7 14 2 2 4 ಮತ್ತು 2ರಿಂದ 2 3 6 ಶೇಷ 1 2 6 12 ಮತ್ತು 2ರಿಂದ 2 18 36 2 9 ಕರೆಕ್ಟಾ 3 3 3 1
ಕರೆಕ್ಟಾ? ಸೊ ಜೋಡಿ ತೆಗಿತೀರಾ? ನಾನು ಇಲ್ಲೇ ತೆಗೆದು ಬಿಡ್ಲಾ? ಜೋಡಿಗೆ ಒಬ್ರು ಹೊರಗೆ ಬರ್ತಾರಾ? ಎರಡೇ, ಎರಡು ಮೂರಲೆ, ನಾಲ್ಕಾರಲೆ ಬಂತ? ವರ್ಗಮೂಲ 24 ಬಂತಲ್ವಾ? ಜೋಡಿ ಮಾಡಿದ್ವಿ, ಗುಣಿಸ್ತಾ ಹೋದ್ವಿ ಅವನ್ನು. ಕರೆಕ್ಟಾ? ರೈಟ್. 24 ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಇದು ಅವಿಭಾಜ್ಯ ಅಪವರ್ತನೀಕರಣ ಮಾಡುವ ಮೂಲಕ ಮಾಡೋದು. ಭಾಗಾಕಾರ ವಿಧಾನದಲ್ಲಿ ಹೇಗೆ ಮಾಡೋದು? ಬಹಳ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಇದು. ವರ್ಗಮೂಲಗಳ ತರಗತಿಗಳಲ್ಲಿ ಬಹಳ ಇಂಪಾರ್ಟೆಂಟು. ಭಾಳ ಚೆನ್ನಾಗಿ ಕೇಳಿದ್ರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಕೇಳ್ತೀರಾ ಎಲ್ಲರೂ? ಏನೂ ಬರಿದಂಗೆ ಕೇಳ್ತೀರ ಎಲ್ಲರೂ? ಎಲ್ಲ ಬರೆಯೋದು ನಿಲ್ಲಿಸ್ಬಿಟ್ರಿ. ಹೊಸ ಮೆಥಡ್ ಇದು, ಹೊಸ ಟೆಕ್ನಿಕ್ ಇದೆ, ಹೊಸ ಮೆಥಡ್ ಇದೆ. ನಿಧಾನವಾಗಿ ಕೇಳ್ರಿ ಎಲ್ಲರೂ. ಗಮನ ಎಲ್ಲ ಇಲ್ಲಿರಬೇಕು. ಕಂಪ್ಲೀಟ್ ಅಟೆನ್ಷನ್ ಹಿಯರ್. ಬರೆಯೋಂಥದ್ದು ಏನೂ ಇಲ್ಲ ನೋಡಿ. ಭಾಗಾಕಾರ ಮಾಡೋದಂದರೆ ಏನು ಮಾಡಬೇಕು? 576 ಇದೆ ಮಕ್ಕಳೇ, ಅದನ್ನು ಈ ರೀತಿ ಬರ್ಕೊಬೇಕು. ಅವಿಭಾಜ್ಯ ಅಪವರ್ತನೀಕರಣಕ್ಕೆ ನಾವು ಥರ ಲೈನ್ ಎಳಿತಿದ್ವಿ, ಮತ್ತು ಕೆಳಗೆ ಲೈನ್ ಎಳಿತಿದ್ವಿ, ಹೌದಲ್ಲಪ್ಪ? ಆದರೆ ಭಾಗಾಕಾರ ವಿಧಾನದಲ್ಲಿ ಮಾಡ್ಬೇಕಂದ್ರೆ ಅಲ್ಲಪ್ಪ, ನಾವು ಮೇಲ್ಗಡೆ ಲೈನ್ ಎಳಿತೀವಿ ಥರ, ಆಯಿತಾ? ಮೇಲ್ಗಡೆ ಲೈನ್ ಎಳಿತೀವಿ. ಮತ್ತು ಬಲಬದಿಯಿಂದ ಇಬ್ಬಿಬ್ಬರು ಗುಂಪು ಮಾಡ್ತಾ ಬರ್ತೀವಿ, ಜೋಡಿ ಮಾಡ್ತಾ ಬರ್ತೀವಿ. ಎರಡೆರಡು ಜೋಡಿ ಮಾಡ್ತಾ ಬರ್ತೀವಿ, ಸರಿನಾ? ಇಲ್ಲಿ 2 ಜೋಡಿ ಆದರು, ಇವ್ರಿಗೆ ಯಾರೂ ಇಲ್ಲ. ಈಗ ಇವ್ರಿಗೆ ಯಾರೂ ಇಲ್ಲ, ಅವ್ರನ್ನ ಒಬ್ಬರೇ ಬಿಟ್ಬಿಡೋದು. ಒಬ್ಬರೇ ಉಳಿದ್ರೆ ಒಬ್ಬರು, ಜೋಡಿ ಆದರೆ ಜೋಡಿ ಇಲ್ಲಾಂದ್ರೆ ಒಬ್ಬರನ್ನ ಹಾಗೆ ಬಿಡ್ತೀವಿ. ಈಗ ನಾವು ಯೋಚನೆ ಮಾಡಬೇಕಾದ ಒಂದು ವಿಚಾರ, 5ನ್ನು ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? ವರ್ಗ ಸಂಖ್ಯೆಗಳ ಪಟ್ಟಿ ಇದೆ ನಿಮ್ಮ ಹತ್ರ. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 2ರ ವರ್ಗ, ಹೌದಾ? 2ರ ವರ್ಗ. ಅದನ್ನ ಯಾವ ಥರ ಮಾಡೋದು? 2 2ರ ವರ್ಗ ತಾನೇ ಇದು. 2ರ ವರ್ಗ 4. ಶೇಷ ಏನು ಉಳಿತತೆ? 5ರ 4 ಹೋದರೆ 1. ಕ್ಲಿಯರ್? 1. ಮತ್ತು ಇಲ್ಲೇನು ಮಾಡಬೇಕು? 2ಕ್ಕೆ 2 ಸೇರಿಸಿದ್ರೆ 4. ಮತ್ತೊಂದು ಡ್ಯಾಶ್. ಇಲ್ಲೊಂದು ಡ್ಯಾಶ್ ಬಿಡಬೇಕು, ಇಲ್ಲೊಂದು ಡ್ಯಾಶ್ ಬಿಡಬೇಕು. ಒಂದು ಸಾಕಾಗಲ್ಲ. ನಾವು ಭಾಗಾಕಾರದಲ್ಲಿ ಏನು ಮಾಡ್ತಿದ್ವಿ? ನೆಕ್ಸ್ಟ್ ನಂಬರ್ 7 ಇಳಿಸ್ಕೊತಿದ್ವಿ. ಆದರೆ ಇಲ್ಲಿ ಒಂದೊಂದು ಇಳಿಸ್ಕೊಳಂಗಿಲ್ಲ ರೀ. ಇದು ವರ್ಗಮೂಲ ಕಂಡುಹಿಡಿಯುವ ಭಾಗಾಕಾರ. ಇಲ್ಲಿ 76 ಜೋಡಿ ಮಾಡಿದಿರಿ ಇಲ್ಲ, ಅದನ್ನು ಈ ಜೋಡಿ ಒಟ್ಟಾರೆ ಇಳಿಸ್ಕೊಬೇಕ್ರಿ ಈ ಥರ. ಅರ್ಥ ಆತ್ರಿ? ನಾವು ಗುಣಾಕಾರ ಮಾಡ್ಬೇಕಾರೆ ನೆನಪಿದೆಯಾ ನಿಮಗೆ? ನಾವು ಗುಣಾಕಾರ ಮಾಡ್ಬೇಕಾರೆ ಅಥವಾ ಭಾಗಾಕಾರ ಮಾಡ್ಬೇಕಾರೆ ಗೊತ್ತಿಲ್ಲದ ಸಂಖ್ಯೆಯಲ್ಲಿ ಭಾಗಾಕಾರ ಮಾಡೋದು ಕಲ್ತಿದ್ವಿ ನಾವು, ನೆನಪಿದೆಯಾ? ಅದ್ರಲ್ಲಿ ಸದ್ಬಳಕೆ ಮಾಡ್ಕೊಬೇಕು ಮಕ್ಕಳೇ. ಅದ್ರಲ್ಲಿ ಸದ್ಬಳಕೆ ಮಾಡ್ಕೊಬೇಕಿಲ್ಲ ನಾವು. ಮಾಡ್ಕೊತೀವಿಲ್ವ? ರೈಟ್? ಕರೆಕ್ಟಾಗಿ ನಿಂತ್ಕೊಳ್ರಿ. ಇಲ್ಲಿ ಡ್ಯಾಶ್ ಬಿಟ್ಟಿದ್ದೀನಿ ಮಕ್ಕಳೇ ನಾನು. ಅರ್ಥ ಆಯ್ತಾ? ಸಪೋಸ್ ನಾನು ಇಲ್ಲಿ 1 ಹಾಕ್ತೀನಿ. ಇಲ್ಲಿ 1 ಹಾಕಿದೆ ಅಂತ ತಿಳ್ಕೊಳ್ರಿ. ನಾನು ಇಲ್ಲೂ ಏನು ಹಾಕಬೇಕು? 1. ಓದೋದನ್ನ ಹೆಂಗೆ ಓದ್ತೀನಿ ನಾನು? 41 1 ಅಂತ ಓದ್ತೇನೆ. 41 1 41 ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡ್ತೇನೆ. ಅರ್ಥ ಆಗ್ತಿದೆಯಾ? ಇದು ನನಗೆ 41ರ ಮಗ್ಗಿ, 42ರ ಮಗ್ಗಿ, 44ರ ಮಗ್ಗಿ ನನಗೆಲ್ಲ ಬರಲ್ಲ. ಬಟ್ ನನಗೆ 4ರ ಮಗ್ಗಿ ಬರುತ್ತೆ. 4ರಿಂದ ಇದನ್ನು ಭಾಗಾಕಾರ ಮಾಡ್ಬೇಕಂದ್ರೆ ಎಷ್ಟು ಅಂತ ತಾಂತೀರಿ? 4 4 ಅಂದರೆ ಅಲ್ಲಿ 4 ಬರಲೇಬೇಕು. 44 4 ಅಂತ ತಗೊಂಡು ನೋಡ್ರಿ ಏನಾಗುತ್ತೆ? 44 4 ಏನು ಬರುತ್ತೆ ನೋಡ್ರಿ? 4 4 16 ದಶಕ 1, 4 4 16 1 17 ಸೇಮ್ ಬರುತ್ತೆ. ಸೊ 44 4 176. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0. ವರ್ಗಮೂಲ ಏನು ಬಂತು? ನೀವು ಹೇಳಿದ್ದು 24 ಹೇಳಿದ್ರಿ. ಸೇಮ್ ಬಂತ ಆನ್ಸರು? ಗೊತ್ತಾಯ್ತಾ ಹೇಗೆ ಮಾಡೋದು ಅಂತ? ಗೊತ್ತಾಯ್ತಾ? ಇನ್ನೊಂದು ಸರಿ ಮಾಡೋಣ ಮಕ್ಕಳೇ. ನೋಡಿರಿ, 576 ಇದೆ, ಕರೆಕ್ಟಾ? ಈ ರೀತಿ ಒಂದು ಲೈನ್ ಎಳಿತಿದ್ರಿ, ಮತ್ತು ಮೇಲೆ ಎಳಿಬೇಕು. ವರ್ಗಮೂಲ ಅಂದ ತಕ್ಷಣ ಮೇಲ್ಗಡೆ ಲೈನ್ ಎಳಿಬೇಕು. ಯಾವ ಥರ? ಈ ಥರ, ಸರಿನಾ? ಜೋಡಿ ಮಾಡಬೇಕು. ಬಲಗಡೆಯಿಂದ ಜೋಡಿ ಮಾಡ್ತಾ ಬರಬೇಕು. ಒಂದು ಜೋಡಿ ಆಯಿತು, ಇವ್ರಿಗೆ ಯಾರೂ ಇಲ್ಲ, ಜೋಡಿ ಇಲ್ಲ, ಬಿಟ್ಬಿಡೋಣ ಹಾಗೆ. ಸೊ ಈ ಮೊದಲನೇ ಸಂಖ್ಯೆಗೆ ಜೋಡಿ ಯಾರಿಲ್ಲ. ಏನಿದೆ ನಂಬರು? 5 ಇದೆ. 5ನ್ನು ಭಾಗಿಸಬಹುದಾದಂಥ ವರ್ಗ ಸಂಖ್ಯೆ ಯಾವುದು? ಇದು ವರ್ಗಮೂಲದ ಭಾಗಾಕಾರ. ವರ್ಗ ಸಂಖ್ಯೆಯಿಂದನೇ ಭಾಗಿಸ್ಬೇಕು, ಬೇರೆದರಿಂದ ಭಾಗಿಸೋ ಹಾಗಿಲ್ಲ. 2ರ ವರ್ಗ 4, 3ರ ವರ್ಗ ಜಾಸ್ತಿ ಆಗ್ಬಿಡುತ್ತೆ. 5ಕ್ಕಿಂತ ಜಾಸ್ತಿ ಆಗುತ್ತೆ, ಭಾಗಾಕಾರ ಮಾಡೋಕ್ಕಲ್ಲ. 5ಕ್ಕಿಂತ ಕಡಿಮೆ ಇರಬೇಕು ವರ್ಗ ಸಂಖ್ಯೆ. ಯಾವುದಿದೆ? 2ರ ವರ್ಗ. 2 2 4 ಮಕ್ಕಳೇ. ಶೇಷ ಏನು ಬರುತ್ತೆ ಮಕ್ಕಳೇ? 1. ಈಗ ನಾವು ಭಾಗಾಕಾರದಲ್ಲಿ ಸಹಜವಾಗಿ ಏನು ಮಾಡ್ತಿದ್ವಿ? 1 ಮಾತ್ರ ಇಳಿಸ್ಕೊತಿದ್ವಿ, ಹೌದಾ? ಇಲ್ಲಿ
ವರ್ಗಮೂಲದ ಭಾಗಾಕಾರ ನಡೀತಾ ಇದೆ. ಹಾಗಾಗಿ ಏನು ಮಾಡ್ತೀವಿ, ಜೋಡಿ ಸಂಖ್ಯೆನ ಒಟ್ಟಾರೆ ಇಳಿಸ್ಕೊತೀವಿ ಕೆಳಗಡೆ. ಜೋಡಿ ಸಂಖ್ಯೆಗೆ ಎರಡೂ ಒಟ್ಟಿಗೆ ಕೆಳಗೆ ಬರ್ತದೆ, 76 ಕೆಳಗೆ ಬಂತು. ಸರಿನಾ? ಇಲ್ಲಿ ಏನು ಮಾಡ್ತೀವಿ, ಇಲ್ಲೊಂದು ಸಣ್ಣ ಬದಲಾವಣೆ ಮಾಡ್ತೀವಿ. 2ಕ್ಕೆ ಈ 2 ಕೂಡಿಸ್ತೀವಿ. ಏನು ಬರ್ತೀರಿ? 4. ಸರಿನಾ? 2ಕ್ಕೆ 2 ಕೂಡಿಸಿದ್ರೆ 4 ಬರುತ್ತೆ. 1 ಡ್ಯಾಶ್ 1 ಡ್ಯಾಶ್ ಹಾಕಬೇಕು. ಸರಿನಾ? ಒಂದು 4-5 ಲೆಕ್ಕ ಮಾಡಿದ್ರೆ ಬರ್ತದೆ, ಚಿಂತೆ ಮಾಡಬೇಡ್ರಿ. ಇದೊಂದು ಬರಲಿದ್ರು ಮುಂದಿನ ಲೆಕ್ಕ ಬರುತ್ತೆ. ಆಯಿತಾ? ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ರಿ, ಚಿಂತೆ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ, ಬರ್ತದೆ. ಗಮನ ಕೊಡಬೇಕು, ಒಟ್ಟಾರೆ ಸಂಪೂರ್ಣ ಗಮನ ಇಲ್ಲಿರಲಿ. ನಾನು ನಿಮಗೆ ಈಸಿ ಮಾಡಿಕೊಡ್ತೇನೆ. ಓಕೆ? ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಯಾವ ನಂಬರ್ ಹಾಕ್ತೀನೋ ಅದೇ ನಂಬರ್ ಇಲ್ಲಿ ಹಾಕಬೇಕು. ಅಂದರೆ ಇದು 40 ಮಗ್ಗಿಗೆ ಆಗುತ್ತೆ. ಇದು 41 ಒಂದ್ಲೆ 1 ಹಾಕಿದ್ರೆ 41 ಒಂದ್ಲೆ ಅಂತ ಓದಬೇಕಾಗತ್ತೆ. ಅಥವಾ ಇಲ್ಲಿ 2 ಹಾಕಿದ್ರೆ 42 ಇಲ್ಲೂ 2 ಹಾಕಬೇಕು. 42 2ಲೆ ಅಂತ ಮಾಡಬೇಕಾಗುತ್ತೆ. ರೈಟ್? ಅಥವಾ ನಿಸಾರ್ ಅಲ್ಲೇ 2 ಬದಲು ನಾನು 3 ಹಾಕಿದ್ರೆ 43 3ಲೆ ಅಂತ ಮಾಡಬೇಕಾಗತ್ತೆ. ನಾವೇನಾದರೂ ಹಾಕ್ಬೋದು, ಅದನ್ನು ಹಾಕಿ ಅದೇ ಸಂಖ್ಯೆನಲ್ಲಿ ಹಾಕಿಬಿಟ್ಟು ಇಲ್ಲೂ ಹಾಕಬೇಕು ಅಲ್ಲೂ ಹಾಕಬೇಕು. ಅದರಿಂದ ಗುಣಿಸ್ಬಿಟ್ಟು ನಾವು ಬರೋ ಒಂದು ಗುಣಲಬ್ಧದಿಂದ ಇದನ್ನು ಈ ಭಾಗಕಾರನ ಮುಂದುವರಿಸ್ಬೇಕು. ನನಗೆ 40 ಮಗ್ಗಿ ಬರೋಲ್ಲ ಮಕ್ಕಳೇ, ಆದರೆ ನಾನು ಅಂದಾಜು ಹಾಕೋದು ಹೇಳ್ಕೊಟ್ಟಿದ್ದೆ. ನಮಗೆ ಗೊತ್ತಿರದ ಮಗ್ಗಿಯಿಂದ ಹೇಗೆ ಅಂದಾಜು ಹಾಕಬೇಕು ಅಂತ. ಒಂದು ವೇಳೆ ನಾನು ಈ ಸಂಖ್ಯೆನ 4ರಿಂದನೇ ಭಾಗಿಸೋದಾದರೆ 4 ಎಷ್ಟಲೆ ಅಂತ ತೊಗೊಳ್ತಿದ್ದೆ? 4 ಅಂತ ತೊಗೊತಿದ್ದೆ. ಕರೆಕ್ಟಾ? ಸೊ ಇಲ್ಲಿ 40 ಇಲ್ಲಿ 4 ತೊಗೊಂಡ್ರೆ ಇಲ್ಲಿ 4 ತೊಗೊಂಡ್ರೆ 44 4ಲೆ ಆಗುತ್ತದು. ಹೌದಾ? 44 4ಲೆ ಮಾಡಿ ನೋಡಿದ್ವಿ, ಎಷ್ಟು ಬಂದಿತ್ತು? 176 ಬಂದಿತ್ತು. 44 4ಲೆ 176, ಶೇಷ 0 ಬಂತ. 24 ನಮಗೆ ವರ್ಗಮೂಲ 24 ಬಂತು ನೋಡ್ರಿ. ನಾವು ಈ ರೀತಿ ಮಾಡಿದರೂ 24ಕ್ಕೆ ಬಂದಿತ್ತು, ಈ ರೀತಿ ಮಾಡಿದ್ರೂ ನಮಗೆ 24ಕ್ಕೆ ಬಂತು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಈಗ ನಮಗೆ 196 ಇದೆ. ನಿಮಗೆ ಗೊತ್ತಿದೆ ಎಷ್ಟು ವರ್ಗಮೂಲ? 14 ಅಲ್ವಾ? ಚೆಕ್ ಮಾಡೋಣ. ನೋಡಿರಿ, ನಾನು ಚೆಕ್ ಮಾಡ್ತೀನಿ. 196 ಬರೀತೀನಿ. ಕರೆಕ್ಟ್ ಏನ್ರಪ್ಪ? ಕರೆಕ್ಟಾ? ನಂತರ ಏನು ಮಾಡಬೇಕು? ಲೈನ್ ಎಳಿಬೇಕಿತ್ತಾರೆ 2. ಸರಿನಾ? ಆಮೇಲೆ ಏನು ಮಾಡ್ತೀವಿ? ಎಲ್ಲಪ್ಪ ಜೋಡಿ ಮಾಡ್ತೀವಿ. ಕರೆಕ್ಟಾ? ನಾವು ಜೋಡಿ ಮಾಡ್ತೀವಿ. ಎಲ್ಲಿಂದ? ಬಲಗಡೆಯಿಂದ, ಬಲಬದಿಯಿಂದ ಈ ಕಡೆಯಿಂದ. ಇದೆರಡು ಜೋಡಿ, ಇವ್ರಿಗೆ ಯಾರೂ ಇಲ್ಲ, ಪಾಪ ಒಬ್ಬರೇ ಇದ್ದಾರೆ. ಎನಿವೇಸ್, ಸೊ ಒಂದನ್ನು ಯಾವ ವರ್ಗ ಸಂಖ್ಯೆಯಿಂದ ಭಾಗಿಸ್ಬೋದು? ಒಂದನ್ನು ಯಾವ ವರ್ಗ ಸಂಖ್ಯೆಯಿಂದ ಭಾಗಿಸ್ಬೋದು? ಯಾಕ್ರಿ? ಯಾರಂತ ಅಂದ್ರಲ್ಲ ಒಬ್ಬರು. ಯಾವುದಮ್ಮ? 2ರ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು. ಹೌದಾ? ನೋಡಿರಿ ಯಾವ ಥರ ಮಾಡ್ತೀರ ಅವಾಗ. 2 2ಲೆ 4. ಹೌದೇನಮ್ಮ? 2ರ ವರ್ಗ 4 ಬಂತಾ? 1ರಲ್ಲಿ 4 ಹೋಗುತ್ತಾ? ಭಾಗಾಕಾರ ಮಾಡೋಕ್ಕೆ ಬರುತ್ತಾ? ಬರಲ್ಲ ಕಂದ. ಒಂದನ್ನು 1ರ ವರ್ಗದಿಂದನೇ ಭಾಗಾಕಾರ ಮಾಡೋಕ್ಕೆ ಸಾಧ್ಯ. ಯಾಕಂದರೆ 1 ಒಂದ್ಲೆ ತಾನೇ 1ರ ವರ್ಗ. 1 ಒಂದ್ಲೆ 1, ಶೇಷ 0. ನೆಕ್ಸ್ಟ್ ಏನು ಮಾಡ್ತೀವಿ? ಈ 2 ಅಂಕಿಗಳನ್ನು ಕೆಳಗಿಳಿಸ್ಕೊಂತೀವಿ. 96 ಬಂತು. ಹೌದ್ರಿ? ಕರೆಕ್ಟಾ? ಸೊ 1 + 1 ಏನಾಗುತ್ತೆ? 1 + 1 2 ಆಯಿತು. ಡ್ಯಾಶ್ ಡ್ಯಾಶ್. ಕರೆಕ್ಟಾ? ಡ್ಯಾಶ್ ಡ್ಯಾಶ್. ಈಗ 2ರ ಪಕ್ಕ ಯಾವ ನಂಬರ್ ಇಟ್ಟರೆ 96 ಆಗುತ್ತದು? ನಾನು ಗೊತ್ತಿಲ್ಲ ಯಾವ ನಂಬರ್ ಇಡ್ಬೇಕಂತ ಗೊತ್ತಿಲ್ಲ. ಆಯಿತಾ? ನಾನೇನು ಮಾಡ್ತೀನಿ, ಈ 96ನ 2ರಿಂದ ಭಾಗಿಸ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಫಸ್ಟ್ ನಂಬರ್ ಯಾವ್ದು ಅಂತೀರಿ? 2ರಿಂದ ಭಾಗಾಕಾರ ಮಾಡೋದಾದ್ರೆ ಯಾವ ನಂಬರ್ ತಂತೀರಿ? 2 4 8. 9ನ್ನು ಭಾಗಿಸ್ಬೇಕಪ್ಪ. 9ನ್ನು 2ರಿಂದ ಭಾಗಿಸ್ಬೇಕೀಗ. ಯಾವ ನಂಬರ್ ತಗೊಂತೀರಿ? 2 4 8. ಕರೆಕ್ಟಾ? 2 4 8. ಅಥವಾ 4 ತೊಗೊಂಬಿಟ್ರೆ ಏನಾಗುತ್ತೆ? 24 4ಲೆ ಅಂತ ಓದಬೇಕಾಗತ್ತೆ ಅದನ್ನು. ಕರೆಕ್ಟ್? 24 4ಲೆ ಅಂತ ಓದಬೇಕಾಗತ್ತೆ. 4 4ಲೆ 16 ಕಾರದು ಅಷ್ಟಕ 1, 4 2 8 1 9. 96 ಬಂತಾರ? ಕರೆಕ್ಟ್. ನೀನು ಹೇಳಿದ್ದಮ್ಮ ಸ್ನೇಹ. 24 4ಲೆ 96, ಶೇಷ ಏನು ಬರುತ್ತೆ? 0. ನೀವೇ ಬೇಕಾದ ವರ್ಗಮೂಲ 14. ಕರೆಕ್ಟ್ ಬಂದಿದೆಯಾ? ಇನ್ನೂ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಚಿಂತೆ ಮಾಡಬೇಡ್ರಿ, ನನ್ನ ಹತ್ರ ಸಾಕಷ್ಟು ಲೆಕ್ಕಗಳಿದ್ದಾವೆ. ಸಾಕಷ್ಟು ಸಮಯ ಇದೆ, ಆರಾಮಾಗಿ ಕಳೆಯೋಣ. ರೈಟ್? ಬಟ್ ಪದ್ಧತಿ ನಿಧಾನಕ್ಕೆ ಅನುಸರಿಸ್ರಿ. ಪದ್ಧತಿ ನೋಡಿರಿ. ಇಲ್ಲಿ 676 26 ಇದಕ್ಕೆ ಉತ್ತರ. ಕರೆಕ್ಟ್ರಾ? ನಾವು ಚೆಕ್ ಮಾಡ್ತೀವಿ ನೋಡಿರಿ ಹೆಂಗಂತ. 676 ಬರಿತೀವಿ. ಕಲೇಶ್ ಈ ರೀತಿ ಲೈನ್ ಎಳಿತೀನಿ, ಮತ್ತು ಮೇಲ್ಗಡೆ ಒಂದು ಲೈನ್ ಎಳಿತೀನಿ. ಕರೆಕ್ಟಾ? 676 ಅಂತ ಬರೆದ್ಬಿಟ್ಟು ಎಡಬದಿ ಮತ್ತು ಮೇಲ್ಬದಿಯಲ್ಲಿ ಈ ಥರ ಲೈನ್ ಎಳಿತೀನಿ. ಸರಿನಾ? ಆಮೇಲೆ ಏನು ಮಾಡ್ತೀವಲ್ಲಪ್ಪ? ಜೋಡಿ ಮಾಡ್ತೀವಿ. ಕರೆಕ್ಟಾ? ನಿಸಾರ್ 2 ಈ ಥರ ಜೋಡಿ ಮಾಡ್ತೀವಿ. ಕರೆಕ್ಟಾ ಕೂರಿ? ಈ ರೀತಿ ಜೋಡಿ ಮಾಡ್ತೀವಿ ನಾವು. ಸರಿನಾ? ಈಗ 6 ಒಂದಿದೆ ಮೊದಲು.
ಯಾವ ವರ್ಗ ಸಂಖ್ಯೆಯಿಂದ 6 ಭಾಗಾಕಾರ ಮಾಡ್ಬೋದು ಬಾಲಾಜಿ? 3ರ ವರ್ಗ ಬರೋದಿಲ್ವೇ? 9 ಆಗುತ್ತೆ. 3ರ ವರ್ಗ 9 ಆಗ್ಬಿಡುತ್ತೆ. 6ಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ. 6ಕ್ಕಿಂತ ಕಡಿಮೆ ಇರಬೇಕು ವರ್ಗ ಸಂಖ್ಯೆ. ಯಾವುದಿದೆ? 2ರ ವರ್ಗ 4. ಕರೆಕ್ಟ್ ಚಿನ್ನು? 2ರ ವರ್ಗ 2 4. ಶೇಷ ಏನು ಬರುತ್ತಪ್ಪ? 6ರಲ್ಲಿ 4 ಹೋದರೆ 2. ಮತ್ತೇನು ಮಾಡ್ತೀವಿ? 2ಕ್ಕೆ 2 ಕೂಡಿಸ್ತೀವಲ್ವಾ? 2ಕ್ಕೆ 2 ಕೂಡಿಸ್ತೀವ ಇಲ್ವಾ? ಕೂಡಿಸ್ಬಿಟ್ಟು ಏನು ಬರುತ್ತೆ? 4 ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ನಂಬರ್ ಇಳಿಸ್ಕೊಬೇಕಪ್ಪ ನಾವು. ಎಷ್ಟು ಇಳಿಸ್ಕೊಬೇಕು? 2 ನಂಬರ್ನ ಇಳಿಸ್ಕೊಬೇಕು. ಇವೆರಡೂ ಸಂಖ್ಯೆನ ಒಟ್ಟಿಗೆ ಇಳಿಸ್ಕೊಬೇಕು. ಮತ್ತು 0 ಕಟ್ಟಿರ ಮತ್ತೆ ಅಲ್ಲಿ ಸರ್ ಒಂದೇ ಸ್ಟೆಪ್ಪಲ್ಲಿ 2 ನಂಬರ್ ಇಳಿಸ್ಕೊಂತಿದ್ವಿ, 0 ಕಟ್ಬೇಕಂದಿರ ಮತ್ತೆ. ಭಾಗಾಕಾರದ ಲೆಕ್ಕದಲ್ಲಿ ಒಂದೇ ಸ್ಟೆಪ್ಪಿಗೆ 2 ನಂಬರ್ ಇಳಿಸ್ಕೊತೀವಿ. ವರ್ಗಮೂಲದ ಭಾಗಾಕಾರದ ಲೆಕ್ಕದಲ್ಲಿ ಒಂದೇ ಸ್ಟೆಪ್ಪಿಗೆ 2 ನಂಬರ್ ಇಳಿಸ್ಕೊತೀವಿ ನಾವು. ರೈಟ್? ಸೊ ಮದನ್ ಹಾಂ, ಇಲ್ಲೇನಾಗ್ತದೆ? ಯಾವ ನಂಬರ್ ಬರೆದ್ರೆ ಇದನ್ನು ಭಾಗಾಕಾರ ಮಾಡ್ಬೋದು? ನನಗೆ ಗೊತ್ತಿಲ್ಲ ಯಾವುದು ಅಂತ. 40 ಚಿಲ್ಲರ ಮಗ್ಗಿ ನನಗೆ ಬರೋಲ್ಲ. ನಾನು 4ರಿಂದ ಭಾಗಾಕಾರ ಮಾಡ್ತಿದ್ದೀನಿ. 4ರಿಂದ ಇದನ್ನು ಭಾಗಾಕಾರ ಮಾಡೋದಂದರೆ ಎಷ್ಟು ಅಂತಿದ್ರಿ? 4 6 24 ಕರೆಕ್ಟಾ? 6 ಅಂತ ಪ್ರಯತ್ನ ಮಾಡ್ಬೋದಾ? ಬಾಲಾಜಿ 276 ಇದೆಯೇನಪ್ಪ? ಹೌದಾ? 276 ಇದೆ. ಈ ಕಡೆ ಏನಿದೆ? 4 ಇದೆ. ಈ ಕಡೆ ಏನಿದೆ? 4 ಇದೆ ಅಂತ ತಿಳ್ಕ. 4 ಎಷ್ಟಲೇ ಮಾಡ್ತಿದ್ದೆ? 7 ಎಷ್ಟಾಗುತ್ತೆ? 28. 4 6 ಹೌದಲ್ವಾ? 4 6 ಅಂತ ಪ್ರಯತ್ನ ಮಾಡ್ತಿದ್ರಾ? ಅದನ್ನೇ ಹೇಳ್ತಿರೋದು ನಾನು, ಅದನ್ನೇ ಕೇಳ್ತಿರೋದಿಲ್ಲ. ಎಷ್ಟು ಅಂತ ಪ್ರಯತ್ನ ಮಾಡ್ತೀರಿ? 40 ಚಿಲ್ಲರ ಮಾಡಬೇಕು, ಅದು ಬಿಟ್ಟಾಕ್ಬಿಟ್ರಿ ಅದನ್ನು. 4ರಿಂದ ಭಾಗಾಕಾರ ಮಾಡೋದಾದಲ್ಲಿ 4 ಎಷ್ಟಲೇ ಅಂತ ತಗೊಂತಿದ್ರಿ ಗೌತಮ್? 4 6. ಸೊ ಪೃಥ್ವಿ 4 6 ಅಂದರೆ 40. ಅಲ್ಲಿ 6 ಹಾಕಿದ್ರೆ ಇಲ್ಲೂ 6 ಹಾಕಬೇಕು. 46 6 ಎಷ್ಟಾಗುತ್ತೆ ನೋಡ್ರಿ? 46 6 ಏನು ಬರುತ್ತೆ ನೋಡ್ರಿ? 6 6 36, 6 ದಶಕ 3, 6 4 24 + 3 27. ಕರೆಕ್ಟ್ ಆಯಿತಾ? ಬಂತಾ ಪೃಥ್ವಿ? ರೈಟ್. ಸೊ 46 6 276. ಶೇಷ ಏನು ಬರುತ್ತೆ ಮಕ್ಕಳೇ? 6ರಲ್ಲಿ 6 0, 7ರಲ್ಲಿ 7 0, 2ರಲ್ಲಿ 2 0. ಶೇಷ 0 ಬಂತು ಅಂದರೆ ವರ್ಗಮೂಲ ಬಂತು ಅಂತ. ಸೊ ಕಲೇಶಿ ನೀವು ಎಷ್ಟು ಹೇಳಿದ್ರಿ ವರ್ಗಮೂಲ? ಅಲ್ಲಿ 26 ಬಂತ? ನಮ್ಮ ಲೆಕ್ಕ ಕರೆಕ್ಟ್ ಇದೆಯಾ? ಸ್ವಲ್ಪನಾದರೂ ಅರ್ಥ ಆಗ್ತಿದೆಯಾ? ಪೂರ್ತಿ ಅರ್ಥ ಆಗಿಲ್ಲ ಅಂದರೂ ನನಗೆ ಚಿಂತೆ ಇಲ್ಲ. ಕೆಲವ್ರಿಗೆ ಪೂರ್ತಿ ಅರ್ಥ ಆಗಿದೆ. ಬಂತರ ಎಲ್ಲಪ್ಪ ಬರ್ತಾ ಇದೆಯಾ? ತೊಂದರೆ ಇಲ್ಲ, ಹೆದರ್ಬೇಡ. ಇನ್ನೊಂದೆರಡು ಲೆಕ್ಕ ಮಾಡೋಣ, ಸರಿನಾ? ಗಮನಿಸ್ಬೇಕು ನೀನು ಫಸ್ಟ್. ಅವಸರ ಮಾಡಬಾರ್ದು. ಇನ್ನೊಂದು ಲೆಕ್ಕ ತಗೊಳ್ಳೋಣ. ಇದಕ್ಕೆ ಯಾರು ಹೇಳ್ತೀರಾ ವರ್ಗಮೂಲ? ಕಂಠಪಾಠ ಮಾಡಿದ್ದೀರಾ? ಗೊತ್ತಾ ಕಲೇಶ್ ಇದಕ್ಕೆ? ಇದಕ್ಕೇನು ಮಾಡಬೇಕಾಗತ್ತೆ? ವರ್ಗಮೂಲ ಕಂಡುಹಿಡಿಬೇಕು ನಾವು. ಹೇಳಪ್ಪ ಏನಂತಾರ? 13 ಮತ್ತೆ 2 9 1 6 ಈ ರೀತಿ ಬರಿತೀವಿ ಅಲ್ಲಪ್ಪ. ಫಸ್ಟ್ ಯಾರು ಮಾಡಬೇಡ್ರಿ, ಸುಮ್ಮನೆ ನೋಡಿರಿ ಎಲ್ಲ ಮಕ್ಕಳೇ. ಮೊದಲು ನೋಡಿ ಈ ರೀತಿ ಮಾಡ್ತೀವಿ. ಮಾಡಿಬಿಟ್ಟು ಏನು ಮಾಡ್ತೀವಿ? ಪ್ರತೀಕ ಆಮೇಲೆ ಜೋಡಿ ಮಾಡ್ತೀವಿ. ಈ ಕಡೆಯಿಂದ 2 ಜೋಡಿ, ಈ ಕಡೆಯಿಂದ 2 ಜೋಡಿ. ಜೋಡಿ ಸತಿ ಇಲ್ಲಿ ಒಂಟಿ ಆಗಲಿಲ್ಲ ನೋಡ್ರಿ. 29 ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 5ರ ವರ್ಗ, 6ರ ವರ್ಗ, 6ರ ವರ್ಗ 36 ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ? 5 5 25 25, 5 5 25. ಶೇಷ ಏನು ಬರುತ್ತೆ? ಶೇಷ 9ರಲ್ಲಿ 5 ಹೋದ್ರೆ 4, 2ರಲ್ಲಿ 2 ಹೋದ್ರೆ 0, 1 6 16 ಕೆಳಗೆ ಬರುತ್ತೆ. ಕರೆಕ್ಟಾ? ಆಮೇಲೆ ಏನು ಮಾಡ್ತೀವಿ? 5ಕ್ಕೆ 5 ಕೂಡಿಸ್ಕೊಂಡ್ಬಿಡ್ತೀವಿ. ಏನು ಬರುತ್ತೆ? 10 ಬರುತ್ತೆ. ಡ್ಯಾಶ್ ಡ್ಯಾಶ್. ಈಗ ಇದನ್ನು 10ರ ಮಗ್ಗಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ರಿ. 10 ಎಷ್ಟಲೇ ಮಾಡಕ್ಕೆ ಹೋಗ್ತೀರಿ? 14 ಕರೆಕ್ಟಾ? 14 40 ಅಲ್ವಾ? 40 ಅಂದ್ರೆ 40 ಕಳೆದು ಮುಂದೆ ಭಾಗಾಕಾರ ಮಾಡ್ಬೋದು ನಾವು. 14 ಅಂತ ಅಂದಾಜು ಹಾಕ್ತೀವಿ. ಕರೆಕ್ಟಾ? ಇಲ್ಲಿ 4 ಹಾಕಿ ನೋಡ್ರಿ, ಇಲ್ಲಿ 4 ಹಾಕಿ ನೋಡ್ರಿ. ಅದನ್ನ 14 ಅಂದ ತಕ್ಷಣ 14 ಅಂದ ತಕ್ಷಣ 4 ಇಲ್ಲೂ ಹಾಕಬೇಕು, 4 ಅಲ್ಲೂ ಹಾಕಬೇಕು. ಈಗೇನಂತ ಓದ್ತಿರಿ ದಿನ? 104 4 ಏನು ಬರುತ್ತೆ ಮಕ್ಕಳೇ? 4 4 16 ದಶಕ 1, 4 1 4. ಸೇಮ್ 416 ಬರ್ತಾಯಿದೆ. 104 4 416 ಎಲ್ಲಪ್ಪ. ಶೇಷ ಏನು ಬರುತ್ತೆಲ್ಲಪ್ಪ? ಶೇಷ 0 ಬರುತ್ತೆಲ್ಲಪ್ಪ. ಸ್ವಲ್ಪ ಅರ್ಥ ಆಗ್ತಿದೆಯಾ?
ಅರ್ಥ ಆಗ್ತಿದೆಯಾ? ಬರ್ತಿದೆಯಾ ಬಾಲಾಜಿ? ಮದನ್ ಬರ್ತಾಯಿದೆಯಾ? ಹಾಂ ರೈಟ್. ಗಣೇಶ ಗೊತ್ತಾಗ್ತಿದೆಯಾ? ವರ್ಗಮೂಲ ಕಂಡುಹಿಡಿದಪ್ಪ. ಹಾಂ ರೈಟ್. ಎಲ್ಲರೂ ನೋಡ್ತೀರಾ? ಮುಂದಿನ ಲೆಕ್ಕ 6561 ಇದರ ವರ್ಗಮೂಲ ಕಂಡುಹಿಡಿಬೇಕು. 6561 ಯಾರಾದರೂ ಹೇಳ್ತೀರಾ? ನಾನು ಮಾಡುವ ಮುನ್ನ ಯಾರಾದರೂ ಹೇಳೋಕ್ಕಾಗುತ್ತಾ? ನೋಡ್ತೀನಿ ತಡ್ರಿ. ಐ ಜಸ್ಟ್ ವಾಂಟ್ ಟು ಸಿ. ಮೊದಲು ಏನು ಮಾಡ್ತೀವಿ? ಜೋಡಿ ಮಾಡ್ತೀವ? ಜೋಡಿ ಮಾಡಿದ್ರೆ ಎಲ್ಲರೂ ಎಲ್ಲಪ್ಪ ಜೋಡಿ ಮಾಡ್ದಪ್ಪ? ಆಯಿತು, ಜೋಡಿ ಮಾಡ್ತೀವಿ. ಓಕೆ, ಇಬ್ಬಿಬ್ಬರು ಜೋಡಿ ಮಾಡ್ತೀವಿ. ವರ್ಗಮೂಲ ಇದು, ಅದಕ್ಕೆ ಎರಡರ ಜೋಡಿ ಮಾಡ್ತೀವಿ. 65 ಬಂತು ಮೊದಲು ಜೋಡಿ, ಹೌದಾ? ನೆಕ್ಸ್ಟ್ ಏನು ಮಾಡ್ಬೇಕಲ್ಲಪ್ಪ? 65ನ್ನು ಹೇಳ್ಬೇಕು, ಬಾಯ್ಬಿಟ್ಟು ಹೇಳಬೇಕು. ಏನು ಮಾಡ್ಬೇಕಂತ ಬಾಯ್ಬಿಟ್ಟು ಹೇಳಬೇಕು. ಏನು ಮಾಡ್ತೀವಿ? ಅಲ್ಲಪ್ಪ 65ನ್ನು ಏನು ಮಾಡ್ತೀವಿ ನಾವು? ಯಾವ ವರ್ಗ ಸಂಖ್ಯೆಯಿಂದ 65ನ್ನು ಭಾಗಿಸ್ಬೋದು? 8ರ ವರ್ಗದಿಂದ ಭಾಗಿಸ್ಬೋದು ಅದನ್ನು, ಹೌದಾ? 8ರ ವರ್ಗ 64. ವರ್ಗ ಸಂಖ್ಯೆಗಳು ನೆನಪಿರಬೇಕು. 8ರ ವರ್ಗ ಅಂದರೆ 8 8 64, ಕರೆಕ್ಟ್ರಾ? 8 8 64. ಇಲ್ಲೂ 8 ಬರೀಬೇಕು ಮತ್ತೊಂದು ಸರಿ. ಇದರಲ್ಲಿ ಶೇಷ ಏನು ಬರುತ್ತಪ್ಪ? 1 ಬರುತ್ತೆ. 8ಕ್ಕೆ 8 ಸೇರಿಸಿದ್ರೆ 16 ಡ್ಯಾಶ್ 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 ಡ್ಯಾಶ್. 61 ಏನಾಗುತ್ತೆ ಜೋಡಿ? ಹಾಗೆ ಕೆಳಗೆ ಬರುತ್ತದು. ಓಕೆ, 61 ಜೋಡಿ ಹಾಗೆ ಬರುತ್ತೆ. 16 ಎಷ್ಟಲೇ ಮಾಡ್ತೀರಿ ಇಲ್ಲಿ ನೀವು ಭಾಗಾಕಾರ? 16 ಎಷ್ಟಲೇ ಅಂತ ಮಾಡ್ತೀರಾ? 16 ಒಂದ್ಲೇ, ಕರೆಕ್ಟಾ? ಅಂದರೆ 1 ಹಾಕ್ರಿ. 161 ಒಂದ್ಲೇ 161. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಅರ್ಥ ಆಯ್ತರಾ? ಅರ್ಥ ಆಗ್ತಿದೆಯಾ? ಕಷ್ಟ ಆಗ್ತಿದೆಯಾ ಯಾರಿಗಾದ್ರೂ? ಇರಲಿ, ತೊಂದರೆ ಇಲ್ಲ. ಇನ್ನೂ 2-3 ಕಷ್ಟ ಆಗ್ತಿದೆ ನನಗೆ ಗೊತ್ತು, ತೊಂದರೆ ಇಲ್ಲ. ಇನ್ನೊಂದೆರಡು ಎಷ್ಟು ಬೇಕಪ್ಪ ನಿನಗೆ ಲೆಕ್ಕಗಳು? ನಿಮಗೆ ಎಷ್ಟು ಲೆಕ್ಕಗಳು ಬೇಕು ಮಕ್ಕಳೇ? ಅಷ್ಟು ಲೆಕ್ಕಗಳಿದಾವೆ. ಬರ್ರಿ, ರಾಶಿ ರಾಶಿ ಕಂತೆ ಲೆಕ್ಕಗಳಿದಾವೆ. ನಿಮಗೆ ಗೊತ್ತಾ ವರ್ಗ ಸಂಖ್ಯೆಗಳು ಎಷ್ಟಿದಾವೆ ಪ್ರಪಂಚದಲ್ಲಿ? ನಮ್ಮ ಹತ್ರ ಹಾಗಾದ್ರೆ ಎಷ್ಟು ಲೆಕ್ಕ ಇದ್ದಂಗಿದಾವೆ? ಬರ್ರಿ ಮತ್ತೆ ನಿಮಗೆ ಅರ್ಥ ಆಗೋವರೆಗೂ ಮಾಡೋಣ. ಟಡಾ ಟಡಾ. ಈ ರೀತಿ ಲೈನ್ ಎಳೆದ್ಮೇಲೆ ಏನು ಮಾಡ್ತೀವಿ ರಕ್ಷಿತಾ? ಜೋಡಿ ಮಾಡಿದ್ವಿ. ಮೊದಲ ಜೋಡಿ ಯಾರಿದ್ದಾರೆ? ಈ ಕಡೆಯಿಂದ ಓದ್ಬೇಕಮ್ಮ, ಈ ಕಡೆಯಿಂದ. 79. ಈಗ 79ನ್ನು ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 8ರ ವರ್ಗ 64. 9ರ ವರ್ಗ? ಓಹೋ, 9ರ ವರ್ಗ ಜಾಸ್ತಿ ಆಗ್ಬಿಡುತ್ತೆ. ನೆನಪಿದೆ ಅಲ್ವಾ ವರ್ಗ ಸಂಖ್ಯೆಗಳು? 8ರ ವರ್ಗ 64 ಆಗುತ್ತೆ. 9ರ ವರ್ಗ 81 ಆಗ್ಬಿಡುತ್ತೆ. 81 ಜಾಸ್ತಿ ಆಗ್ಬಿಡುತ್ತಲ್ವ 79ಕ್ಕಿಂತ? ಅದಕ್ಕೆ ಯಾರನ್ನು ತೊಗೊಬೇಕು ನಾವು? 8ರ ವರ್ಗ. 8ರ ವರ್ಗ ಅಂದರೆ 8 8 64. ಶೇಷ 15. ಕರೆಕ್ಟಾ ಮಕ್ಕಳೇ? ಸೊ 8 + 8 ಏನಾಗುತ್ತೆ ಈಗ? 8 + 8 ಏನಾಗುತ್ತೆ? 16 ಡ್ಯಾಶ್ 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 ಡ್ಯಾಶ್. ನೆಕ್ಸ್ಟ್ ನಂಬರ್ ಇಳಿಸ್ಕೊಬೇಕಾ? 21 ಇಳಿಸ್ಕೊಳ್ಳೋಣ. ರೈಟ್, 21 ಇಳಿಸ್ಕೊಂಡ್ವಿ. ಇದು ಒಂದಲೇ ಹೋಗುತ್ತಾ? 16 ಒಂದಲೇ ಹೋಗುತ್ತಾ? 16ರಿಂದ ಮಾಡೋದಾದ್ರೆ ಎಷ್ಟಲೇ ಅಂತ ತಾಂತೀರಲ್ಲಿ? 16 9ಲೇ ಟ್ರೈ ಮಾಡ್ತೀರಿಲ್ವಾ? ಒಂದಲೇ ಹೋಗ್ಲಿದ್ರೆ 9ಲೇ ಟ್ರೈ ಮಾಡ್ತೀರಾ, ಹೇಳಿದ್ದೀನಿ ನಾನು. ರೈಟ್. ಸೊ 9ಲೇ ಅಂದರೆ ಇಲ್ಲೂ 9 ಹಾಕಬೇಕು, ಅಲ್ಲೂ 9 ಹಾಕ್ಬೇಕು. ಚೆಕ್ ಮಾಡ್ತೀನಿ ನೋಡಿ ಅಲ್ಲಪ್ಪ. 169 ಆಯ್ತಲ್ಲಪ್ಪ. 169 ಹಾಲೇಶ 169 ಎಷ್ಟಲೇ? 169 ಎಷ್ಟಲೇ? 9ಲೇ. ಹಾಲೇಶ್ 169 9ಲೇ. 9 81 ದಶಕ 8. 9 6 54. 54ಕ್ಕೆ 8ನ್ನು ಸೇರಿಸಿದ್ರೆ 54ಕ್ಕೆ 8ನ್ನು ಸೇರಿಸಿದ್ರೆ 54 62 ದಶಕ 6. 8 9 9 9 + 6 9 + 6 ಬಂತಾ? 169 1521. ಶೇಷ ಏನು ಬರುತ್ತೆ? ಅಲ್ಲಿಗೆ ವರ್ಗಮೂಲ ಏನು ಬಂತು ಮಕ್ಕಳೇ? ಕರೆಕ್ಟಾ? ಬಂತಲ್ಲ? ಮಾಡಲಿಕ್ಕೆ ಬರ್ತಾಯಿದೆಯಾ ಸಾಗರ್? ಬರ್ತಾಯಿದೆಯಪ್ಪ? ಎಲ್ಲಪ್ಪ ಸ್ವಲ್ಪ ಅರ್ಥ ಆಗ್ತಿದ್ದಿಲ್ಲ? ಪೃಥ್ವಿ ಕ್ಲಿಯರ್. ನೆಕ್ಸ್ಟ್ ನೀವೇ ಹೇಳ್ತೀರಾ ಆನ್ಸರ? ಮುಂದಿನ ಲೆಕ್ಕಕ್ಕೆ ನೀವೇ ಹೇಳ್ಬೇಕು ಆನ್ಸರ್. ನೋಡೋಣ ಯಾರು ಹೇಳ್ತೀರಾ. ಫಸ್ಟ್ ಆನ್ಸರ್ ಯಾರಿಂದ ಬರುತ್ತೆ? ಮೊದಲು ನಂಬರ್ ಬರಿತೀವಿ. 6 5 6 1. ಇದು ರಿಪೀಟೆಡಾ? ಮಾಡಿರಿ ನೋಡೋಣ, ಮಾಡಿರಿ ಏನು ಬರ್ತದೆ. ಓಹೋ ಸಾರಿ ಇದು
8 1 0 0 ಈಸಿ ಇದೆ ಇದು. 9ರ ವರ್ಗ ಅಷ್ಟೇ ಆನ್ಸರು. ಏನು ಆನ್ಸರಮ್ಮ? ಉತ್ತರ ಏನು? 9 81. ಹೌದು. ಜೋಡಿ ಮಾಡಿ. ಯಾವ ವರ್ಗ ಸಂಖ್ಯೆಯಿಂದ ಮಾಡ್ತೀರಿ? ಅಲ್ಲ, ಈ ಲೆಕ್ಕದ್ದು ಹೇಳ್ರಿ. 9ರ ಮಗ್ಗಿಂದ. ವೆರಿ ಗುಡ್. 9 9 81. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0. ಹೌದಾ? ಮುಂದೇನಿದ್ದಾವೆ? 2 0ಗೆ ಇದು ವರ್ಗಮೂಲದ ಭಾಗಾಕಾರ. 2 0ಗೆ 2 0ಗೆ 1 0. ಮುಗೀತು. ಅರ್ಥ ಆಯ್ತಾ? 2 0ಗೆ 1 0. ನೆನಪಿರಲಿ, 2 0ಗೆ 1 0. 90 ಬರುತ್ತೆ ಆನ್ಸರ್ ಇದಕ್ಕೆ. ಇದಕ್ಕೆ 90 ಬರುತ್ತೆ. 90 ಬರುತ್ತೆ. 2 0ಗೆ 1 0 ಅಪ್ಪ, ಅಷ್ಟೇ. ಈ ಲೆಕ್ಕ ಮಾಡಿ ನೋಡೋಣ. ಈ ಲೆಕ್ಕ ಮಾಡಿ. ಜೋಡಿ ಜೋಡಿ ಯಾರು ಹೇಳ್ತೀರಿ? ಯಾವ ವರ್ಗ ಸಂಖ್ಯೆಯಿಂದ ಮಾಡ್ಬೋದು ಭಾಗಕಾರ ನೋಡಿ? ಹತ್ತರ ತನಕ ಬಂದರೂ ಸಾಕು ಮಗ್ಗಿ. 4ರ ವರ್ಗ 16 ಜಾಸ್ತಿ ಆಗುತ್ತೆ. 3ರ ವರ್ಗದಿಂದ ಮಾಡ್ಬೋದು. ಕರೆಕ್ಟ್ ಆನ್ಸರ್ ಬಂತಮ್ಮ. 39 ಬರೋಕ್ಕೆ ಸಾಧ್ಯನೇ ಇಲ್ಲ. 3ರ ವರ್ಗ 12. ಶೇಷ 3 3 9. ಶೇಷ 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 3ಕ್ಕೆ 3 ಸೇರಿಸಿದ್ರೆ 6. ಡ್ಯಾಶ್ 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 44ನ ಕೆಳಗೆ ಇಳಿಸೋಣ. ಕರೆಕ್ಟ್ರಾ? ಕರೆಕ್ಟ್ರಾ? 6ರಿಂದ ಭಾಗಾಕಾರ ಮಾಡ್ತಿದ್ದೀರಿ. ನೀವೇನಂತ ತಾಂತೀರ? ಸರ್ 9 ಹೋಗುತ್ತೆ ನೋಡಿರಿ ಸರ್. 6 9. ಚೆಕ್ ಮಾಡಿರಿ, ಚೆಕ್ ಮಾಡಿರಿ. 69 69. ಇದು 9 ಹಾಕಿದ್ರೆ ಏನಾಗುತ್ತೆ? ಇಲ್ಲಿ ಅಲ್ಲೂ 9 ಆಗುತ್ತೆ. 69 9 ಆಗುತ್ತೆ. ಕರೆಕ್ಟಾ? ಹೌದಾ? 9 81 ಬರ್ತಾ ಇದೆ. 1 ಬರ್ತಾ ಇದೆಯಾ ಇಲ್ಲಿ? 81 ದಶಕ 8. 9 6 54. 54 + 8 62. ಸಿಂಚನ ಅರ್ಥ ಆಗಿಲ್ಲ? ನನ್ನನ್ನು ಹಂಗೆ ನೋಡ್ಬೇಡಮ್ಮ. ನನ್ನನ್ನು ಯಾರು ಮಕ್ಕಳು ಸಿಟ್ಟಿಂದ ಹಿಂಗೆ ನೋಡ್ತಿರ್ತಾರಲ್ಲ, ಕಣ್ಣು ಮಿಟುಕ್ಸ್ದಂಗೆ ಹಿಂಗೆ ನೋಡ್ತಿರ್ತಾರೆ, ಕಲ್ಲು ಕುಂತಂಗೆ ಕುಂತಿರ್ತಾರೆ. ಹಂಗಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ. ಏನು ಸರ್ ಇಲ್ಲೇ ಇದೆಯಲ್ಲಪ್ಪ? ಓಕೆ. ಸೊ ಅರ್ಥ ಆಗಿಲ್ಲ ಅಂದರೆ ಚಿಂತೆ ಇಲ್ಲ ಮಕ್ಕಳೇ, ಸಾಕಷ್ಟು ಲೆಕ್ಕಗಳಿದ್ದಾವೆ. ನಿರಂತರ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಪದೇ ಪದೇ ನೋಡ್ತಾಯಿದ್ರೆ, ಕೇಳ್ತಾಯಿದ್ರೆ ಬರುತ್ತೆ ಮ್ಯಾಥಮೆಟಿಕ್ಸ್. ಆಯಿತಾ? ಯಾರೂ ಹೆದರಬೇಡ್ರಿ, ಸರಿನಾ? ನೀವು ಎಲ್ಲರೂ ಅರ್ಥ ಆಗಿಲ್ಲ ಅಂತೀರೋ, ಅರ್ಥ ಆಗಿದೆ ಅಂತೀರೋ ಅಲ್ಲಿವರೆಗೂ ಮಾಡ್ತೀನಿ ನಾನು. ಸೊ 621 ಬರುತ್ತೆ. ಜಾಸ್ತಿ ಆಯ್ತಲ್ವಾ? ಏನು ಮಾಡಬೇಕು? ಒಂದು ಮಗ್ಗಿ ಕೆಳಗೆ ಹೋಗೋಣ. 69 8 ಏನು ಬರುತ್ತೆ ನೋಡ್ರಿ? 69 ಅಲ್ಲ, 68 ಹೌದ್ರಾ? ಡ್ಯಾಶ್ ಡ್ಯಾಶ್ ಇದೆಯಲ್ವಾ? ಇಲ್ಲೊಂದು ಡ್ಯಾಶ್ ಇದೆ, ಅಲ್ಲೊಂದು ಡ್ಯಾಶ್ ಇದೆ. ನಾವು ಇಲ್ಲಿ ಯಾವ ನಂಬರ್ ಹಾಕ್ತೀವೋ ಅಲ್ಲೂ ಅದೇ ನಂಬರ್ ಹಾಕ್ಬೇಕು. ಹೌದಲ್ವಾ? 68 8 64 ದಶಕ 6 8 6 48 48 + 6 54. ಕ್ಲಿಯರ್? 68 8 ಅಂದರೆ ಮಕ್ಕಳೇ 68 8 ಈ ಥರ ಹಾಕ್ಬೇಕು ನೋಡ್ರಿ. ಇದೊಂದು ಸಣ್ಣ ವ್ಯತ್ಯಾಸ ಇದೆ. ಇದು ಭಾಳ ಜನಕ್ಕೆ ಜಲ್ದಿ ಗೊತ್ತಾಗೋದಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. 68 8 544. ಶೇಷ ಏನು ಬರುತ್ತಪ್ಪ? 0. ಉತ್ತರ ಏನು ಬಂತಪ್ಪ? 38. ನನಗಿನ್ನೂ ಯಾರೂ ಕೊಟ್ಟಿಲ್ಲ ಉತ್ತರನ. ಒಬ್ಬರು ಕೊಟ್ಟಿಲ್ಲ ಉತ್ತರನ. ಒಬ್ಬರು ಉತ್ತರ ಕೊಟ್ಟಿಲ್ಲ ನನಗೆ. ಮಾಡ್ತೀರಾ ನೆಕ್ಸ್ಟ್? ನೀವೇ ಹೇಳ್ತೀರಾ ಉತ್ತರ ಇದಕ್ಕೇನಂತ? ಪ್ರಯತ್ನ ಮಾಡ್ತೀರಾ? ಮೊದಲು ಸಂಖ್ಯೆಗಳನ್ನು ಬರ್ಕೊಳ್ತೀರಿ. 75 ಸ್ವಲ್ಪ ಕೆಳಗೆ ಬರೀತೀನಪ್ಪ. 7 5 6 9. ಇವುಗಳನ್ನ ಏನು ಮಾಡ್ತೀವಿ? ಜೋಡಿ ಮಾಡ್ತೀವಿ. ಕರೆಕ್ಟ್ರಾ? ಜೋಡಿ ಮಾಡ್ತೀವ್ರಾ? ಜೋಡಿ ಮಾಡಿಬಿಟ್ಟು ಏನು ಮಾಡ್ತೀವಿ ಬಾಲಾಜಿ? ಯಾವ ವರ್ಗ ಸಂಖ್ಯೆಯಲ್ಲಿ ಮೊದಲ ಜೋಡಿ ಯಾವುದಿದೆ? 75 ಇದೆ. ಯಾವ ವರ್ಗ ಸಂಖ್ಯೆಯಲ್ಲಿ ಅದನ್ನು ಭಾಗಾಕಾರ ಮಾಡ್ಬೋದು? ಯಾವ ವರ್ಗ ಸಂಖ್ಯೆಯಲ್ಲಿ ಅದನ್ನು ಭಾಗಾಕಾರ ಮಾಡ್ಬೋದು? 9. 9ರ ವರ್ಗ ಎಷ್ಟಮ್ಮ?
9ರ ವರ್ಗ ಎಷ್ಟು? 9ರ ವರ್ಗ ಎಷ್ಟು ಬೈರೀವಿ? 81. 75ಕ್ಕಿಂತ ಜಾಸ್ತಿ ಆಯ್ತಲ್ವಾ? ನಾವು 75ಕ್ಕಿಂತ ಕಡಿಮೆ ತಗೊಬೇಕಲ್ವಾ? 8ರ ವರ್ಗ ಎಷ್ಟು ಬರುತ್ತೆ? 64 ಬರುತ್ತೆ. ಇದು ಸೂಟ್ ಆಗುತ್ತಲ್ವಾ? ಮ್ಯಾಚ್ ಆಗುತ್ತಲ್ವಾ? ಸೊ 8ರ ವರ್ಗ ತೊಗೊಬೇಕು ಬೈರವಿ. 8ರ ವರ್ಗ 8 8 64. ಶೇಷ ಏನು ಬರುತ್ತೆ? 5ರಲ್ಲಿ 4 ಹೋದರೆ 1, 7ರಲ್ಲಿ 6 ಹೋದರೆ 1, 11 ಬಂತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? 2 ಇಳಿಸ್ಕೊತೀವಿ. ಓಕೆ, ಮತ್ತೆ ಕೂಡಿಸ್ಕೊಬೇಕು. 8 8ನ ಕೂಡಿಸ್ಕೊಬೇಕು. ಎಷ್ಟಾಗುತ್ತೆ? 16 ಆಗುತ್ತೆ. ಕರೆಕ್ಟ್ರಾ? ಆಮೇಲೆ ಡ್ಯಾಶ್ ಡ್ಯಾಶ್, ಇಲ್ಲೊಂದು ಡ್ಯಾಶ್ ಅಲ್ಲೊಂದು ಡ್ಯಾಶ್, ಅಂದರೆ ಇಲ್ಲಿ ಏನು ನಂಬರ್ ಹಾಕ್ತಿರೋ ಅಲ್ಲಿ ಅದು ನಂಬರ್ ಹಾಕ್ಬೇಕು. ಅದು ಯಾವುದು ಅಂತ ಗೊತ್ತಿಲ್ಲ ನಮಗೆ. ನಾನು ಹಾಗೆ ನೋಡ್ತೀನಿ. 16ರಿಂದ ಭಾಗಾಕಾರ ಮಾಡೋದಾದರೆ 16 ಎಷ್ಟಲೇ ತೊಗೊತೀನಿ ರೀ? 16 7 112. ಎಸ್, ಚೆಕ್ ಮಾಡೋಣ. 16 7 112. 16 ಡ್ಯಾಶ್ ಇಂಟು ಡ್ಯಾಶ್. ಯಾಕಂದರೆ ಡ್ಯಾಶ್ ಇದೆಯಲ್ಲ, ಡ್ಯಾಶಿಗೆ ಇಲ್ಲಿ 7 ಹಾಕಿದ್ರೆ ಆ ಡ್ಯಾಶಿಗೂ 7 ಹಾಕಬೇಕು. 7 7 49, ದಶಕ 4. 7 6 42 ಪ್ಲಸ್ 4 40. 7 6 42 ಪ್ಲಸ್ 4 46 ದಶಕ 4. 7 1 7 ಪ್ಲಸ್ 4 11. ಕರೆಕ್ಟ್ ಆಯ್ತಾ? ಫ್ಯಾಂಟಾಸ್ಟಿಕ್. 167. 7 1169. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಕ್ಲಿಯರ್ ಆಯಿತಾ? ಬರ್ತಾ ಇದೆಯಾ? ಯಾರಿಗಾದರೂ ಗೊತ್ತಾಗ್ತಿದೆಯಾ? ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆಯಾ? ಹಾಂ, ವೆರಿ ವೆಲ್, ವೆರಿ ವೆಲ್. ಮಕ್ಕಳೇ, ಇವತ್ತಿನ ತರಗತಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಆಯಿತಾ? ಮುಂದಿನ ತರಗತಿಲಿ ಇನ್ನೂ ಸಾಕಷ್ಟು ಲೆಕ್ಕಗಳಿದ್ದಾವೆ, ವರ್ಕ್ಶೀಟು ಇದೆ. ಎಲ್ಲದನ್ನು ನೀವು ಮಾಡ್ತೀರಾ ಅಂದರೆ ನೀವು ಭಾಳ ಜಾಣರಾಗ್ತೀರಿ. ಸೊ ಆನ್ಲೈನಲ್ಲಿರೋ ಮಕ್ಕಳಿಗೂ ಸ್ವಲ್ಪ ಕಷ್ಟ ಆಗಿರ್ಬೋದು. ಕಷ್ಟ ಆಗಿದ್ದರೆ ಮತ್ತೆ ವಾಪಸ್ ಹೋಗಿ ನೀವು ನೋಡೋ ಅವಕಾಶ ಇದೆ. ಒಂದು ವೇಳೆ ಗೊತ್ತಾಗಿಲ್ಲ ಅಂದರೂ ಚಿಂತೆ ಬೇಡ, ನನಗೆ ಮೆಸೇಜ್ ಮಾಡಿ. ಮುಂದಿನ ತರಗತಿಯಲ್ಲಂತೂ ಇದರ ಒಂದು ಸಂಪೂರ್ಣ ಜ್ಞಾನ ನಿಮಗೆ ಸಿಗುತ್ತಂತ ಆಶಿಸ್ತಾ ಇವತ್ತಿನ ತರಗತಿ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.